ನಾನು ಬೀದರ್ ಜಿಲ್ಲೆ ಸರ್, ಕರ್ನಾಟಕ ಕಿರೀಟ. ಓಹ್, ಬೀದರ್ ಜಿಲ್ಲೆ ಅಂತ. ಹೌದು ಸರ್. ಓಕೆ, ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಸರ್ ನಾನು ನಿಮ್ ಫಾಲೋವರ್ಸ್ ಆಗಿ 1 ಇಯರ್ ಆಯ್ತು. ಹ್ಮ್. ನನ್ಗೆ ಇವತ್ತು ಸಿಕ್ಕಿದೆ ಸರ್ ನಿಮ್ದು ಫೋನ್ ಕನೆಕ್ಟ್. ಓಹೋ, ಅಂದ್ರೆ ನಾನು ಸುಮಾರು ಸಲ ಕಾಲ್ ಮಾಡಿದ್ದೆ, ಸಿಕ್ಕಿಲ್ಲ. ಸಿಕ್ಕಿಲ್ಲ ಸರ್. ಅಯ್ಯೋ ದೇವ, ನಿಮ್ಮ ಹತ್ರ ಏನೋ ಹಾಡು ಬರ್ತಾ ಇದೆಯಲ್ಲ, ಏನದು? ಇಲ್ಲಿ ನಮ್ಮ ಹತ್ರ ಮಾಮೂಲಿ ತುಳಜಾ ಭವಾನಿ ಅಂತ ಹೆಸರು ಕೇಳಿದ್ರಾ? ಇಲ್ಲಿ ಮಂದಿರ ಐತೆ ನಮ್ಮ ಮನೆ ಪಕ್ಕ. ಹಾ 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 ಅದು ಸಾಂಗ್ ಹಚ್ಚವ್ರೆ, ಹಾ. ಅದಕ್ಕೆ ದೂರ ಹೋಗ್ತಾ ಇದೀನಿ ಸರ್ ಮಾತಾಡ್ಕೊಂಡು. ಆಗ್ಲಿ, ಸಂತೋಷ. ನೋಡಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ನೀವು? 1 ವರ್ಷ? 1 ಇಯರ್ ಕಿಂತ ಜಾಸ್ತಿ ಆಯ್ತು ಸರ್. 1 ಇಯರ್ ಆದ್ಮೇಲೆ ಒಂದು 10-20 ದಿವಸ ಆಗಿರೋದು. ಓಹೋ, ಎಲ್ಲ ಚೆನ್ನಾಗಿ. ಅಯ್ಯೋ, ಇವಾಗ ಲೈವ್ ಅಲ್ಲಿ ಒಂದ್ ಕಾಲ್ ಡಿಸ್ಕನೆಕ್ಟ್ ಆಯ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಮಾಡೋಣ ಅಂತ ಮಾಡಿದ್ಕೆ ಲೈವ್ ಅಲ್ಲಿ ನೋಡ್ಕೊಂಡೇ ಮಾಡ್ತಾ ಇದೀನಿ. ಡಿಸ್ಕನೆಕ್ಟ್ ಮಾಡಿದ್ರೆ ಮಾಡೋದು, ರಿಸೀವ್ ಮಾಡ್ಬೋದು ಅಂತ. ಹೌದು ಹೌದು, ಆಗ್ಲಿ, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು ನೀವು? ಸರ್ ನಾನು ಜಮೀನಲ್ಲಿ ಕೆಲಸ ಮಾಡ್ತೇನೆ ಸರ್, ಬೇಸಾಯ ಮಾಡ್ತೀರಿ? ಹೌದು ಸರ್. ಆಗ್ಲಿ, ಸಂತೋಷ. ಹೇಳಿ, ಏನಾದ್ರೂ ಹಂಚ್ಕೊಳ್ಳೋದಿದೆಯಾ? ಹಂಚ್ಕೊಳ್ಳೋದು ತುಂಬಾನೇ ಇದೆ ಸರ್. ತುಂಬಾನೇ ಇದೆ ಸರ್, ಹೇಳಿ ಸರ್. ನನ್ ಜೀವನದಲ್ಲಿ ಇವತ್ತು ಬಹಳ ಖುಷಿ. ನನ್ ಜೀವನದಲ್ಲಿ ಇಲ್ಲ ಸರ್, ಖುಷಿ ಅಂತಿಲ್ಲ, ನಿಮ್ಗೆ ಕಾಲ್ ಕನೆಕ್ಟ್ ಆಯ್ತಂತಲ್ಲ ಅದಕ್ಕೆ ಖುಷಿಯಾಗಿರೋದು ಅಷ್ಟೇ, ಮತ್ತೇನಿಲ್ಲ. ಹೇಳಿ, ಏನು ನಮ್ಮ ಜೀವನದಲ್ಲಿ ನಿಂತಿದ್ರಿ, ಹೇಳಿ ಸರ್. ನನ್ ಜೀವನದಲ್ಲಿ ಒಂದ್ಸಲ ಏನೋ ಇದಾಗಿ ಎಡವಟ್ ಆಗಿ ಏನೋ ಇದಾಗಿತ್ತು. ಸುಮ್ನೆ ಫೇಸ್ಬುಕ್ ಓಪನ್ ಮಾಡಿದೆ. ಓಕೆ. ನಿಮ್ದು ಲೈವ್ ಏನೋ ಒಂದು ಪ್ರೋಗ್ರಾಮ್ ನೋಡಿದೆ. ಓಕೆ. ಆವಾಗ ಏನೋ ಒಂದೊಂದು ನಿಮ್ ಇದಾಗಿ ನಿಮ್ದೆಲ್ಲ ಪ್ರೋಗ್ರಾಮ್ ನೋಡಿದೆ ಸರ್. ಸುಮಾರು 1 ವರ್ಷದಿಂದ ನೋಡ್ತಾ ಇದೀನಿ. ನೀವು ಎಷ್ಟು ಪ್ರೋಗ್ರಾಮ್ ಮಾಡಿದ್ರಲ್ಲ ಅಷ್ಟೆಲ್ಲ ನೋಡ್ತೀನಿ ಸರ್ ನಾನೇನು. ಓಹೋ, ಆ ಸಮಯದಲ್ಲಿ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಅಂತ. ನಿಮ್ ಪ್ರೋಗ್ರಾಮ್ ಪ್ರತಿಯೊಂದು ಕೇಳ್ತೀನಿ ನಾನು. ದಿವಸನು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತೀನಿ, ಫೇಸ್ಬುಕ್ ಅಲ್ಲಿ ಕೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಆಶ್ರಮಕ್ಕೆ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಕೇಳಿದೀರಾ? ಎಲ್ಲ ಕೇಳ್ತೀನಿ ಅಷ್ಟೇ. ನಿಮ್ ಹತ್ರ ಬಂದಿಲ್ಲ, ನೋಡಿಲ್ಲ ಅಷ್ಟೇ. ಒಳ್ಳೇದಾಗ್ಲಿ ಸರ್, ಬಹಳ ಖುಷಿ. ನೋಡಿ, ಅಂತ ವಿಚಾರಗಳ ಕಡೆ ನಿಮ್ಮ ಮನಸ್ಸು ಹೋಗ್ಬೇಕಂದ್ರೆ, ಒಂದು ಸ್ವಯಂ ನಿಮ್ಮ ಆತ್ಮ ಆ ಕಡೆ ಹಸಿವನ್ನು ಹೊಂದಿರಬೇಕು. 2 ಬದುಕಲ್ಲ ಅಂಥದ್ದೇನೋ ಕಷ್ಟಗಳು ದುಃಖಗಳು ಸಂಭವಿಸಿರ್ಬೇಕು. ಹೌದು ಸರ್. ಆಗ ನಮ್ಮ ಮನಸ್ಸು ಇದು ಯಾವುದರಲ್ಲೂ ಈ ಸುಖ ಭೋಗಗಳಲ್ಲಿ ನಿಜವಾದ ಸಂತೋಷ ನೆಮ್ಮದಿ ಇಲ್ಲಪ್ಪ ಅನ್ನೋ ಅರ್ಥವನ್ನು ಬೇಗ ಅರ್ಥ ಮಾಡಿಕೊಂಡು ಅಲೌಕಿಕದ ಕಡೆ ಮನಸ್ಸು ಜಾರುತ್ತೆ. ಹೌದು ಸರ್, ಹಂಗೆ ಬದುಕಲ್ಲಿ ಏನು ಪಾಪ ತಾಪತ್ರಗಳು ಇರಲಿ. ಹೇಳಿ ಸರ್, ಮನಸ್ಸಲ್ಲಿ ಏನು ವಿಚಾರ ಇದ್ರು ಹಂಚ್ಕೊಡಿ. ಹಂಚ್ಕೊಳ್ತೀನಿ ಸರ್, ತುಂಬಾನೇ ಇದೆ ನಂಗೆ. ಹಿಂಗೆ ಅಂದ್ರೆ ಬೆಂಗಳೂರಲ್ಲಿ ನಮ್ ಸರ್ ಒಂದು 7-8 ವರ್ಷ ಓದಿದ್ ಸರ್ ನಾನು. ಅದಕ್ಕೆ ಬೆಂಗಳೂರು ಭಾಷೆ ಬರೋದು. ಇಲ್ಲಾಂದ್ರೆ ನಮ್ ಕಡೆ ಭಾಷೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ, ಬಟ್ ಸ್ವಲ್ಪ ಕೆಲವೊಂದು ಮಿಸ್ ಆಯ್ತವ ಅಷ್ಟೇ. ಇಲ್ಲ, ಅರ್ಥ ಆಗುತ್ತೆ, ಬಟ್ ಮತ್ತೆ ಏನಂದ್ರೆ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಷ್ಟೇ, ಮತ್ತೇನಿಲ್ಲ. ಮಾತಾಡಿ ತೊಂದ್ರೆ ಇಲ್ಲ, ಏನಿಲ್ಲ ಸರ್, ನಂಗೆ ಇದು ಅಚ್ಚುಕಟ್ಟಾಗಿ ಬರುತ್ತೆ, ಅದಕ್ಕೆ ಬೆಂಗಳೂರು ಭಾಷೆನೇ ಮಾತಾಡೋದು, ಮತ್ತೇನಿಲ್ಲ. ಸೂಪರ್, ಹೇಳಿ. ಏನಿಲ್ಲ ಸರ್, ಏನೋ ನನ್ ಜೀವನದಲ್ಲಿ ಏನೋ ಒಂದು ಬೇರೆ ಒಂದು ಘಟನೆ ನಡೆದಿತ್ತು. ನನ್ ಮದುವೆ ಆಗೈತೆ ಸರ್, ನನಗೆ 4 ಜನ ಮಕ್ಕಳು. ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು? ನಮ್ಮ ಅಮ್ಮನ್ಗೆ 2 ಹೆಣ್ಮಕ್ಳು 2 ಗಂಡ್ಮಕ್ಳು ಇದ್ವಿ. ಓಕೆ. ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡೋರೆ, ಮಾಮೂಲಿ ಕೆಲಸ. ಆಮೇಲೆ ನಮ್ ತಮ್ಮ ಡೆತ್ ಆದ ಸರ್. ಏನಾಗಿತ್ತು? ಅವನು ಹೈದ್ರಾಬಾದ್ ಕೆಲಸ ಮಾಡ್ತಿದ್ದ. ಎಲ್ಲಿ? ಹೈದ್ರಾಬಾದ್. ಓಕೆ. ಏನೋ ಒಂದ್ ಕೆಲಸ ಮಾಡ್ಕೊಂಡಿದ್ದ. ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ನಂಗೆ ಅವ್ರ ಅಕ್ಕಪಕ್ಕ ಇರೋರು ಕಾಲ್ ಮಾಡಿದ್ರು. ಒಂದು 12 hours ಆಯ್ತು ಸರ್, 12 years. ಓಕೆ. ಆವಾಗ ಹಿಂಗೆ ಡೆತ್ ಆದ. ನಾವು ಹೋಗೋಷ್ಟ್ರಲ್ಲಿ ಒಂದ್ ಜೀವ ಹೋಗಿತ್ತು. ಬಟ್ ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ನಾವ್ ಅಲ್ಲಿ ಹೋದ್ಮೇಲೆ ಒಂದ್ಬರು ನಂಬಿಕೆ ಮೇಲೆ ಕಳಿಸಿರೋದ್ ನಾವು. ಅವ್ರ ಜೊತೆಲೇ ಇದ್ದ. ಅದಕ್ಕೇನು ಮಾಡಕ್ಕಾಗಲ್ಲ. ಹೆಂಗಂದ್ರೆ ಅವ್ರು ಆ ಸಮಯದಲ್ಲಿ ಒಂದು 3-4 ಲಕ್ಷ ದುಡ್ಡು ಕೊಡಕ್ ತಯಾರಿದ್ರು ನಾವು. ಹಂಗೆ ಯಾರಿಗೆ? ನಮ್ಗೆ. ಅಂದ್ರೆ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದಲ್ಲ. ಓಕೆ. ಅದಕ್ಕೆ ಡೆತ್. ಅದಕ್ಕೆ ಏನೋ ಅವ್ರ ಮನ್ಸಿಲ್ಲ, ಅವ್ರೇ 3 ಲಕ್ಷ ಏನೋ ಕೊಡಕ್ ತಯಾರು ಇದ್ದಿದ್ರು ಸರ್ ಪ್ರೆಸೆಂಟ್. ನಾವು ನಮ್ಮಮ್ಮ ಏನಂದ್ರು ಅಂದ್ರೆ, ದುಡ್ಡೆಲ್ಲ ತಕೊಂಡ್ರೆ ಏನ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನಾಳೆ ಏನೋ ನಮ್ ಇದಕ್ಕಾಗಿ ನಾವೇನೋ ಚೆನ್ನಾಗಾದ್ರೆ ಆಮೇಲೆ ತಮ್ಮನ್ ದುಡ್ಡು ತಗೊಂಡು ಅಣ್ಣ ಮರಿತವನಿ ಅಂತ ನಿನ್ನ ಕೆಟ್ಟಾಗುತ್ತೆ.
ಹೆಣದ ಮೇಲೆ ದುಡ್ಡು ಬೇಡ ಅಂತ. ದುಡ್ಡು ಬೇಡ ಅಂತ ಹೇಳಿದ್ದು 12 ವರ್ಷ ಕೆಳಗೆ ಸರ್. ಬಟ್ ಏನು ಕಾರಣ ಅಂತ ಅವ್ರು ಹೇಳಿದ್ರು ನೀವು ಹೋಗೋ ವರ್ಷದಕ್ಕೆ? ಅವರು ಸುಮ್ನೆ ಹಿಂಗೆ ಸಡನ್ ಅಂತ ಬಿದ್ದ, ಹಿಂಗೆ ಇದಾಯ್ತು ಅಂತ ಹೇಳಿದ್ದು ಅಷ್ಟೇ. ಒಂದು ಸಾವಿಗೆ ನಿಖರವಾದ ಕಾರಣ ಹೇಳಲಾರ್ದಷ್ಟು ಅಥವಾ ತಿಳ್ಕೊಳ್ಳಾರ್ದಷ್ಟು ಪರಿಸ್ಥಿತಿ ಇತ್ತು? ತಿಳ್ಕೊಳ್ಳಾರ್ದಷ್ಟು ಪರಿಸ್ಥಿತಿ ಅಂತಿಲ್ಲ ಸರ್, ಆ ತರ ಇಲ್ಲ. ನಮ್ಮಮ್ಮ ಏನಂದ್ರು ಅಂದ್ರೆ, ಏನೋ ಇರೋದ್ ನಮ್ ಜೀವನ ಉಂಟೋಗೈತೆ, ನಮ್ ಜೀವನ ಉಂಟೋಗೈತೆ, ಇನ್ನೊಂದ್ ಏನೋ ಅವ್ರ ಏನೋ ಅಂತ ತಗೊಂಡ್ರೆ ಏನ್ ನಮ್ ತಾವ ಇರುತ್ತಾ ದುಡ್ಡು ಅದು ಅಂತ ತಗೊಂಡ್ರೆ. ಆಯ್ತು, ತಮ್ಮಂದಾಯ್ತು, ನಿಮ್ದು ಹೇಳಿ. ನಮ್ದು ಮ್ಯಾರೇಜ್ ಐತೆ ಸರ್. ನಮ್ ತಮ್ಮ ಡೆತ್ ಆದ್ಮೇಲೆ 1 ವರ್ಷದ ಒಳಗಡೆ ಮ್ಯಾರೇಜ್ ಆಗ್ಬೇಕು ಅಂತ ನಮ್ ಕಡೆ ಸಂಪ್ರದಾಯ ಐತೆ. ಹಿಂಗೆ 1 ವರ್ಷದ ಒಳಗಡೆ ಮದ್ವೆ ಆಯ್ತು. ಅಂದ್ರೆ ಮನೆಯವ್ರು ನೋಡಿ ಮದುವೆ ಮಾಡಿದ್ದ? ಹಾ, ಮನೆಯವ್ರು ನೋಡಿ ಸರ್. ಆಗ್ಲಿ. ನಾವು ಅಲ್ಲಿ ಬೆಂಗಳೂರಲ್ಲಿ ಕ್ರೇನ್ ಆಪರೇಟರ್. ಏನು ಕ್ರೇನ್ ಆಪರೇಟರ್ ಸರ್? ಕ್ರೇನ್ ಸರ್, ಮಾಮೂಲಿ ವೇಟ್ ಇದ್ದಿರೋದು ಎತ್ತು ಇದು ಮಾಡ್ತಾರಲ್ಲ. ಹೌದೌದು, ಅಕ್ಕ ಬಂಡೆ ಕಲ್ನೆಲ್ಲ ಎತ್ತುತ್ತಲ್ಲ. ಹೌದು ಸರ್, ಅದೆಲ್ಲ ಮಾಡೋದು ಕ್ರೇನ್ ಆಪರೇಟರ್ ನಾವು. ಅವಾಗ ಇದ್ವಿ. ಅದು ಲೈಸೆನ್ಸ್ ತೆಗಿಯೋಕಂತ ಊರಿಗೆ ಬಂದಿದ್ದೆ ನಾನು. ಊರಿಗೆ ಬಂದಾಗ ನಾನು ಬಂದ ಒಂದ್ 10-15 ದಿವಸದಲ್ಲಿ ನಮ್ ತಮ್ಮ ಡೆತ್ ಆಯ್ತು. ಡೆತ್ ಆದ್ಮೇಲೆ ಈ ಕಡೆನೆ ಸೆಟ್ ಆಗಿದ್ ನಾವು. ಡೆತ್ ಆದ್ಮೇಲೆ ಊರ್ ಕಡೆನೆ ಸೆಟ್ ಆಗಿದ್ದು. ಅಂದ್ರೆ ಡೆತ್ ಆದ್ಮೇಲೆ ನಮ್ಮಲ್ಲಿ ಅಪ್ಪ ಅಮ್ಮ, ನೀನ್ ಏನೋ ಅವನಂತೂ ಒಬ್ನು ಹೋಗ್ಬಿಟ್ಟ, ನೀನ್ ಏನಕ್ ಹೋಗ್ತೀಯ, ಹೋಗ್ಬೇಡ ಅಂತ ಈ ಕಡೆನೆ ಇಟ್ಕೊಂಡಿದ್ದು. ಓಕೆ, ಅಲ್ಲಿ ಅವಾಗ ನೀವು ಬೆಂಗಳೂರು ಬಿಟ್ಟು ಊರಲ್ಲೇ ಉಳ್ಕೊಂಡ್ರಿ ಅಂತ? ಹೌದು ಸರ್, ಊರಲ್ಲೇ ಉಳ್ಕೊಂಡಿದ್ದು. ಆಯ್ತು. ಆಗ 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತ ಮನೆಯವರು ಹೆಣ್ಣು ನೋಡ್ಕಿ ಮದುವೆ ಮಾಡಿದ್ರು ಸರ್. ಮುಂದೆ ಹೇಳಿ. ಮುಂದೆ ಸರ್ ಹಿಂಗೆ ಮದುವೆ ಆಯ್ತು. ಏನು ಮಾಮೂಲಿ ಮೊದಲು ಹುಡುಗಿ ಸರ್, ನೆಕ್ಸ್ಟ್ ಹುಡುಗ, ನೆಕ್ಸ್ಟ್ ಹುಡುಗ ಸರ್. ಒಟ್ಟಿನಲ್ಲಿ 4 ಜನ ಮಕ್ಕಳು ನಂಗೆ. ಓಕೆ, ಅಂದ್ರೆ ಮದುವೆ ಆದ್ಮೇಲೆ ನಮ್ಮ ಮಕ್ಳು ಹುಟ್ಟಿದ್ರು. ಮೊದಲು ಹುಡುಗಿ, ಮೊದಲು ಹುಡುಗಿ ಸರ್, ನೆಕ್ಸ್ಟ್ ಹುಡುಗ. ಓಕೆ, ಒಂದು ಹುಡುಗಿ ಒಂದು ಹುಡುಗ, ಆಮೇಲೆ ಮತ್ತೆ ಹುಡುಗಿ, ಮತ್ತೆ ಆಮೇಲೆ ಲಾಸ್ಟ್ ಕೊನೆಗೂ ಹುಡುಗನೇ. ಅಯ್ಯೋ, ಅಲ್ಲ, ಈ 4 ಮಕ್ಳು ಏನ್ ಕಾರಣಕ್ಕೆ ಅಂತ? ಏನ್ ಕಾರಣಕ್ಕಂದ್ರೆ ನಾವು ಅದೇನೋ ಆ ಟೈಮಲ್ಲಿ ಹಿಂಗೆ ಆಯ್ತು ಸರ್. ಆಯ್ತು, ಇಲ್ಲ ಸರ್, ಒಂದ್ ಹುಡುಗಿ ಆದ್ಮೇಲೆ ಆಪರೇಷನ್ ಮಾಡೋಕಂತ ಹೋದ್ವಿ ಹಾಸ್ಪಿಟಲ್ಗೆ. ಅದು ಏನು ನಮ್ ಟೈಮ್ ಖರಾಬ್ ಆಗ್ಲಿಲ್ಲ. ಏನ್ ಮಾಮೂಲಿ BP ಹಿಂಗೆ ಇದು ಇರುತ್ತಲ್ಲ, ಅದು ಆಗ್ಲಿಲ್ಲ ಸರ್. ಆಗ್ಲಿ, ತೊಂದ್ರೆ ಇಲ್ಲ. 4 ಮಕ್ಳು ಆಯ್ತು. ಆಮೇಲೆ ಏನೋ ಹಿಂಗೆ ಚೆನ್ನಾಗಿತ್ತು ಜೀವನ. 1 ಇಯರ್ ಕೆಳಗಡೆ ಏನೋ ನಮ್ಮನ್ನ ಕೆಡಿಸ್ಬೇಕಂತ, ನಮ್ ಸಂಸಾರ ಹಾಳು ಮಾಡ್ಬೇಕೇನೋ, ಏನೋ ತಿಳ್ಕೊಂಡು ಏನೋ ಇದಾಯ್ತು ಸರ್, ಎಡವಟ್ ಆಯ್ತು. ಈ ಮಧ್ಯದಲ್ಲಿ ಒಂಚೂರು ಕೇಳಿಸ್ಲಿಲ್ಲ. ಈ ಎಷ್ಟು ವರ್ಷದ ಹಿಂದೆ ಅಂತ ಹೇಳಿದ್ರಿ? ಇದು 1 ಇಯರ್ ಕೆಳಗಡೆ ಸರ್. ನಾನ್ ನಿಮ್ದು ನೋಡ್ತಾ ಇರೋದು ಇವಾಗ 13 ಮಂತ್ ಆಯ್ತು ನೋಡಿ ಸರ್. ಓಕೆ, 13 into 14 ಮಂತ್ ಆಯ್ತು ಸರ್. ನಾನು ನಿಮ್ ಫಾಲೋವರ್ ಆಗಿ. ಏನ್ ನಡೀತಲ್ಲಿ? ಏನೋ ಹಿಂಗೆ ಮನೆ ಅಕ್ಕಪಕ್ಕ ಇರ್ತಾರಲ್ಲ ಮಾಮೂಲಿ. ಅಲ್ಲ, ಈಗ ಸಂಸಾರ ಚೆನ್ನಾಗಿ ಹೋಗ್ತಿತ್ತು, 4 ಮಕ್ಳಾಗಿದ್ದು, ತಂದೆ ತಾಯಿ, ನೀವು, ನಿಮ್ಮ ಹೆಂಡತಿ, 4 ಮಕ್ಳು, ಹೆಂಗೋ ಬದುಕು ನಡೀತಾ ಇತ್ತು. ಹೌದು ಸರ್, ಅಪ್ಪ ಅಮ್ಮ 4 ಮಕ್ಳು, ನಾವ್ 2 ಗಂಡತಿ ಚೆನ್ನಾಗಿದ್ದೀವಿ. ಈ ಮಧ್ಯೆ ನೀವು ಬೇಸಾಯ ಮಾಡ್ತಿದ್ರಿ? ನಾನು ವ್ಯವಸಾಯ ಇನ್ನು ಇವಾಗ ವ್ಯವಸಾಯ ಮಾಡ್ತೀನಿ ಸರ್. ಕಬ್ಬು ಐತೆ, ಒಂದ್ 5-6 ಎಕರೆ, 6 ಎಕರೆ ಐತೆ ಸರ್. ಓ, ಹೌದಾ? ಕಬ್ಬು ಬೆಳೆದ್ ನಾವು. ಓಹೋ, ಸಂತೋಷ. ಹೌದು ಸರ್. ಆಯ್ತು. ಈ ಮಧ್ಯೆ ಏನು ನಡೀತು ಅಂದ್ರೆ ಅದನ್ನ ಬಿಡಿಸಿ ಹೇಳಿ. ಅದು ಮಾಮೂಲಿ ಹಿಂಗೆ ಏನಂದ್ರೆ, ಏನು ಮನೆ ಅಕ್ಕಪಕ್ಕ ಇರ್ತಾರಲ್ಲ, ಅಂದ್ರೆ ಮನೆ ಅಕ್ಕಪಕ್ಕ ಮಾಮೂಲಿ ಊರಲ್ಲಿ ಇರ್ತಾರ ನೋಡಿ, ಮನೆ ಆಜು ಅಕ್ಕಪಕ್ಕ ಅನ್ನೋದು. ಅಲ್ಲ, ಈಗ ನೀವು ಅಲ್ಲಿ ಗಂಡಸರು ಇರ್ತಾರೆ, ಅಜ್ಜಿರು ಇರ್ತಾರೆ, ಇಲ್ಲ ನಮ್ಮ ವೈಫ್ ಜೊತೆ ಅದನ್ನ ಬಿಡಿಸಿ ಹೇಳಬೇಕು. ಅಕ್ಕಪಕ್ಕ ಇರ್ತಾರೆ ಅಂದ್ರೆ ಹೆಂಗಸರು ಇರ್ತಾರಪ್ಪ. ಇಲ್ಲ ಸರ್, ಗಂಡಸ್ರೆ ಮಾಮೂಲಿ. ಅದನ್ನೇ ಮನೇಲಿ ಗಂಡಸ್ರೆ. ಬಟ್ ಅವ್ನು ಹುಡುಗಂತವನೇ ನಾನು ಆ ತರದೆಲ್ಲ ಮಾಡಿಲ್ಲ. ನಮ್ಮ ಮನೆಯವ್ರು ಸುಮ್ನೆ ಇದು ಮಾಡಿ ನಿಮ್ಗೆ ಕೆಡಿಸ್ಬೇಕಂತ, ನಿಮ್ದು ಜೀವನ ಹಾಳು ಮಾಡ್ಬೇಕಂತ ಮಾಡವ್ರೆ ಅಂತ ಅವ್ನು ಹುಡುಗ ಹೇಳ್ತಾನೆ. ಈಗ ನನ್ ಮೊದ್ಲಿಂದ ಹೇಳಪ್ಪ, ನನ್ಗೇನು ಅರ್ಥ ಆಗ್ಲಿಲ್ಲ. ಅಕ್ಕಪಕ್ಕ ಇಂಥವ್ನ ಇದ್ದ ಅಂತ ಹೇಳಿದ್ರೆ? ಮನೆ ಅಕ್ಕಪಕ್ಕ 2 ಮನೆ ಇದಾವೆ ಸರ್. ಓಕೆ, ಇದಾವೆ. ಅವ್ರ ಅಜ್ಜಿ ಏನಂತ ಹೇಳ್ಕೊಂಡ್ ತಿರ್ಗೋತೆ ಅಂದ್ರೆ, ಮನೆ ಅಕ್ಕ ಊರಲ್ಲೆಲ್ಲ ಇವನ್ ಹೆಂಡತಿ ಕರೆದವಳೆ ನನ್ ಮೊಮ್ಮಗನಿಗೆ, ನನ್ ಮೊಮ್ಮಗ ಹೋಗವನೆ ಹಿಂಗೆ ಹೆಂಡತಿ ಪಕ್ಕ ಅಂತ ಹಿಂಗೇನೋ ಸುಮ್ನೆ ಅಲೌನ್ಸ್ ಮಾಡವಳೆ ಸರ್. ಯಾರೋ ಅಜ್ಜಿ. ಇದು ಅಕ್ಕ ಪಕ್ಕ ಅಲ್ಲ, ಅಕ್ಕನು ಪಕ್ಕನು ಎಲ್ಲರೂ ಒಂದಿರ್ಬೇಕು.
ಒಂದು ಅದೇ ಸರ್. ಒಂದು ಹುಡುಗನ ರೈಟ್ ಸರ್, ಮನೆ ರೈಟ್ ಸೈಡ್, ಲೆಫ್ಟ್ ಇಲ್ಲ ರೈಟ್. ಆಯ್ತಪ್ಪ. ಅಕ್ಕಪಕ್ಕದಲ್ಲಿರೋ ಯಾವುದೋ ಒಬ್ಬ ಹುಡುಗ ನಿಮ್ಮ ಹೆಂಡತಿ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡು ಸತ್ಯನಾ? ಆ ಸಮಯದಲ್ಲಿ ಹ್ಮ್ ಏನೋ ನನ್ಗೆ ಅದೆಲ್ಲ ಆದ್ರೂ ಗೊತ್ತಾಗ್ಲಿಲ್ಲ ನಂಗೆ. ಹ್ಮ್ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತು, ಬಟ್ ನನ್ಗೆ ಗೊತ್ತಾಗ್ಲಿಲ್ಲ. ಊರಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಆ ಹುಡುಗಂಗೆ ಎಷ್ಟು ಏಜು? ಅವನ್ಗೆ ಇವಾಗ ಇದ್ದಿರ್ಬೋದು ಸರ್ ಒಂದು 18-19 ಅಷ್ಟೇ. 20 ಸರ್. ಹೆಂಡತಿಗೆ ಎಷ್ಟು? 25. ಓಕೆ, ಬಟ್ ಅವ್ರ ನಡುವೆ ಅಂತದ್ದೊಂದು ವಿಚಾರ ಆ ಅಜ್ಜಿ ಕಣ್ಣಿಗೆ ಬಿತ್ತ? ಇವಳು ನಮ್ಮ ಮನೇಲಿ ಹೇಳೋದ್ ಏನ್ ಹೇಳೋದು ಗೊತ್ತಾ? ನಾನ್ ಆತರ ಅಲ್ಲ, ನಾನ್ ಆತರ ಮಾಡಿಲ್ಲ, ಸುಮ್ನೆ ಹೇಳ್ತಾಳೆ. ನಾನ್ ಮಾತಾಡಿದ್ನಿ ಫೋನಲ್ಲಿ ನಿಜ. ಅಲ್ಲ, ಈಗ ಬಟ್ ನಾನು ಆತರ ಪ್ರಶ್ನೆ ಇರೋದು ಆ ಅಜ್ಜಿಗೆ ಹೆಂಗ್ ಗೊತ್ತಾಯ್ತು ಅಂತ. ಅವ್ರ ಅಜ್ಜಿ ನಾನು ಬಂದು ರೈಟ್ ಹ್ಯಾಂಡ್ ಆಗಿ ಹಿಡ್ದೀನಿ ಅಂತ ಹೇಳ್ತಾಳೆ ಅವಳು. ಆ ಅಜ್ಜಿ ಅವ್ರಿಬ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ ಅಂತ? ಹೌದು ಸರ್. ಈಗ ಅಜ್ಜಿ ಇರೋದು ಮೊಮ್ಮಗನ್ ಪರನೋ ವಿರುದ್ಧನೋ? ವಿರುದ್ಧನೋ ಮೊಹಮ್ಮದ್ ಪರ್ನೋ ಅದು ಗೊತ್ತಿಲ್ಲ ಸರ್ ನಂಗೆ. ಆ ತರ ಹೇಳ್ಕೊಂತಿರೋದಾಗ ಹಿಂಗೆ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತಲ್ಲ ನಂಗೆ ಮಾಮೂಲಾಗಿ. ಆಯ್ತಪ್ಪ. ನಾನ್ ಸುಮ್ನೆ ವ್ಯವಸಾಯ ಮಾಡೋದು, ನಾನು ಹೊಲ್ ಕಡೆ ಹೋಗೋನು. ಒಂದ್ ದಿವಸ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೆ ಸರ್ ನಾನು. ಮಧ್ಯಾಹ್ನ ಸುಮಾರು 2 ಗಂಟೆ ಏನಾಗುತ್ತಿತ್ತು. ಬಿಸಿಲು ಜಾಸ್ತಿ ಈ ಟೈಮ್, ಸೇಮ್ ಬಿಸಿಲು ಜಾಸ್ತಿ ನಮ್ ಕಡೆ ಸರ್. ಆ ಕಡೆ ಕೂಲೆಂಟ್ ಇರುತ್ತೆ, ನಮ್ ಕಡೆ ಜಾಸ್ತಿ ಇರುತ್ತೆ ಬಿಸಿಲು. ಬಂದೆ ಮಧ್ಯಾಹ್ನ ಟೈಮಲ್ಲಿ ನಾ ಬಂದಾಗ ನಮ್ ವೈಫು ನನ್ನ ನೋಡಿ ಒಂದು ಮೆಸೇಜ್ ಏನೋ ಬಂದಿತ್ತು, ನಾನು ನೋಡಿ ಡಿಲೀಟ್ ಮಾಡ್ಬಿಟ್ಟು. ಓಕೆ, ಅಂದ್ರೆ ನೀವು ಮನೆಗೆ ಮಧ್ಯಾಹ್ನದಾಗ? ನಾನು ಡಿಲೀಟ್ ಮಾಡೋದ್ ನೋಡಿ ನನಗೆ ಅನುಮಾನ ಬಂತು ಸರ್. ನನಗ್ ಮೊದಲು ಗೊತ್ತಿರ್ಲಿಲ್ಲ. ನಾರ್ಮಲ್ ಮೆಸೇಜ್ ಆರ್ ವಾಟ್ಸಪ್ ಮೆಸೇಜ್? ವಾಟ್ಸಪ್ ಮೆಸೇಜ್ ಸರ್. ಓಕೆ, ಅಲ್ಲಿ ಮೆಸೇಜ್ ಬಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನ್ ನೋಡ್ದೆ ನನ್ನ ಕಣ್ಣಿಂದ. ನಾನ್ ನೋಡೋಷ್ಟ್ರಲ್ಲಿ ನನ್ನ ಕೈಯಿಂದ ಕಿತ್ಕೊಂಡು ಡಿಲೀಟ್ ಮಾಡ್ಬಿಟ್ಟು. ಏನ್ ಹೇಳಿದ್ರ ಅವಾಗ? ನೀನ್ ಏನಕ್ ಡಿಲೀಟ್ ಮಾಡಿದೆ ಅಂದ್ರೆ, ನೀವು ನೋಡಿದ್ರೆ ಏನಾದ್ರು ತಪ್ಪು ತಿಳ್ಕೊತೀರಾ ಅಂತ ಅನ್ಕೊಂಡು ನಾನು ಡಿಲೀಟ್ ಮಾಡಿದೆ ಅಂತ ಅವಳು ಕೂತು. ನಾನ್ ಏನಿದ್ರು ನೋಡಿದ್ರೆ ನಾನ್ ತಪ್ಪು ತಿಳ್ಕೊತಿಲ್ಲ, ನಾನ್ ಇವಾಗ ತಪ್ಪು ತಿಳ್ಕೊತೀನಿ ಅಂತ ಏನೋ ಹೊಡೆದೆ ಸರ್ ನಾನು. ಅಂದ್ರೆ ಇಂಥದ್ದೊಂದು ಗೊಂದಲ ನಿಮಗೆ ಪರಿಚಯ ಆಗಿದ್ದೆ ಅಲ್ಲಿಂದಾನೆ ಸರ್. ಅಲ್ಲಿ ತನಕ ನನಗೆ ಗೊತ್ತಿಲ್ಲ. ಓಕೆ, ಆಕೆ ಇದು ನೋಡಿದ್ರೆ ನೀವು ತಪ್ಪು ತಿಳ್ಕೊಳ್ತೀರಾ ಅಂದಾಗ ನಿಮ್ ತಲೆಯಲ್ಲಿ ಮತ್ತೇನೇನೋ ವಿಚಾರಗಳು ಶುರುವಾದವು? ನನ್ಗೆ ಊರಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅವ್ರಿಗೆಲ್ಲ ಗೊತ್ತಾದ್ಮೇಲೆ 1 ತಿಂಗಳ ಮೇಲೆ ನನ್ಗೆ ಗೊತ್ತಾಗಿತ್ತು ಸರ್. ಹಂಗಾರೆ ನೀವೇ ಕೊನೆಯವರು? ನಾನೇ ಕೊನೆಯವನು. ಅಂದ್ರೆ ನನ್ ಮುಂದೆ ಯಾರೋದ್ರು ನನ್ಗೆ ಒಂದ್ ಸ್ವಲ್ಪ ಮರ್ಯಾದೆ ಐತೆ ಊರಲ್ಲಿ. ಅಂದ್ರೆ ನನ್ಗೊಂದ್ 5-6 ಎಕರೆ ಜಮೀನ್ ಐತೆ ಸರ್. ನಾನೇನೋ ಚೆನ್ನಾಗಿದ್ದೀನಿ, ಅದಕ್ಕೆ ಮರ್ಯಾದೆ ಐತೆ. ನಾನು ಹೋದ್ರೆ ಕೆಲವೊಬ್ರು ಜಾಸ್ತಿ ಕೂತ್ಕೊಳ್ಳಲ್ಲ, ಹೋಯ್ತಾರೆ ಎಲ್ಲಾದ್ರೂ ಹಿಂಗೆ. ಯಾಕೆ ಅಂದ್ರೆ ಸ್ವಲ್ಪ ಮರ್ಯಾದೆ ಐತೆ ನಾನಂದ್ರೆ ಸ್ವಲ್ಪ. ಓಕೆ, ಹಂಗಾಗಿ ನನ್ ಮುಂದೆ ಯಾರು ಏನು ಜಾಸ್ತಿ ಮಾತಾಡಲ್ಲ. ಓಕೆ, ಸ್ವಲ್ಪ ಗಂಭೀರವಾದಿ ವ್ಯಕ್ತಿತ್ವ ಕಾಪಾಡ್ಕೊಂಡಿದ್ದೀರಾ ಅಂತ? ಹೌದು ಸರ್, ವ್ಯಕ್ತಿತ್ವ ಐತೆ ಅಂತ. ಹಗುರವಾಗಿ ಯಾರು ನಿಮ್ ಜೊತೆ ಮಾತಾಡಲ್ಲ ಅಂತ? ಆಡಲ್ಲ ಸಗುರವಾಗಿ ಮಾತಾಡಲ್ಲ, ಏನು ಅದಕ್ಕೆ ತಾನೆ ಸರ್. ಅದಕ್ಕೆ ನಾನ್ ಜಾಸ್ತಿ ಜನದಲ್ಲಿ ಕೂತ್ಕೊಳ್ಳಲ್ಲ. ನನ್ ಕೆಲ್ಸ ಉಂಟು, ನಾನುಂಟು. ಬಟ್ ಹಣೆ ಬರ ಅಂದ್ರೆ ಈ ವಿಚಾರದಲ್ಲಿ ನೀವೇ ಕೊನೆಯವರು, ಊರಿನವ್ರಿಗೆಲ್ಲ ಗೊತ್ತು? ನಾನೇ ಕೊನೆ, ಎಲ್ರಿಗೂ ಗೊತ್ತಿತ್ತು. ಚಿಕ್ಕ ಮಗು ಅಂದ್ರೂ ಅವ್ರಿಗೆ ಗೊತ್ತಿತ್ತು. ಓಹೋ, ಬಟ್ ನನ್ಗೆ ನನ್ ಕಣ್ಣಿಂದ ನೋಡ್ದೆ ನೋಡಿ ಅವಕ್ಕೆ ನನ್ಗೆ ಗೊತ್ತಾಗಿದ್ದು. ಅಂದ್ರೆ ಆ ರೇಂಜಿಗೆ ಊರ್ಲೆಲ್ಲ ಹೇಳ್ಕೊಂಡು ಬಂದವ್ರು ಆ ಅಜ್ಜಿನ? ಓಕೆ, ಆಯ್ತು, ಅಲ್ಲಿ ಗೊತ್ತಾಯ್ತು. ಅಲ್ಲಿ ಏನಾಯ್ತು ಅಂದ್ರೆ ಹೊಡೆದ್ರ ನೀವು? ನಾನು ಹೊಡೆದೆ ಸರ್. ನಾನು ಹೇಳ್ತೀನಿ, ತುಂಬಾ ಹೊಡೆದೆ. 1 ನೈಟ್ 2 3 4 ನೈಟು ನನ್ಗೆ ಎಣ್ಣೆ ಹೊಡಿತೀನಿ. ನಾನು 1 ಮಂತ್ ಅಲ್ಲಿ ಯಾವತ್ತೋ 1 ದಿವಸ ಹೊಡಿತಿದ್ದೆ. ಅಂದ್ರೆ ಒಂದು ಮಂತ್ ಅಲ್ಲಿ ಎಣ್ಣೆ 1 ದಿವಸ ಯಾವತ್ತೋ ಹೊಡಿತಿದ್ದೆ ನಾನು, 1 ತಿಂಗಳಲ್ಲಿ. ಏನ್ ಹೊಡಿತಿದ್ರಿ? ಎಣ್ಣೆ, ಮಾಮೂಲಿ ಎಣ್ಣೆ ಅಂತೀರಾ? ಎಣ್ಣೆ, ಡ್ರಿಂಕ್ಸ್. ನೀವು ಎಳ್ನೀರು? ಎಣ್ಣೆ? ಇಲ್ಲ, ಎಣ್ಣೆ. ಹೌದು ಸರ್, ಯಾವತ್ತೋ 1 ದಿವಸ ಹೊಡಿತಿದ್ದೆ ನಾನು. ಅಲ್ಲ, ಎಣ್ಣೆ ಹೊಡೆದಾಗಲೆಲ್ಲ ಹೆಂಡತಿ ಹೊಡಿತಿದ್ರ? ಎಣ್ಣೆ ಅಂದ್ರೆ ಮಾಮೂಲಿ 90 ಅದೇ ಏನಂತಾರೆ, ಸಾರಾಯಿ. ನಾನು ಡಿಗ್ರಿ ಮಾಡಿದ್ದೀನಪ್ಪ ಅದರಲ್ಲಿ. ಇಲ್ಲ ಸರ್, ನಾನ್ ಹಿಂಗೆ ಅಂದ್ರೆ ಅರ್ಥ ಆಗೋ ತರ ಹೇಳ್ತಾ ಇದೀನಿ. ನೀವು ಎಣ್ಣೆ ಹೊಡೆದ್ ಬಂದಾಗೆಲ್ಲ ಹೆಂಡತಿಗೆ ಹೊಡಿತಿದ್ರ, ಬೈತಿದ್ರ? ಇಲ್ಲ, ಅದಕ್ಕಿಂತ ಮೊದಲು ನಾನು ಏನು ಬೈತದಲ್ಲ, ಏನು ಮಾಡಿಲ್ಲ. ಅದು ಏನ್ ಗೊತ್ತಾಯ್ತು ನೋಡಿ, ಸುಮ್ ಕುಡ್ದು ಬಂದ್ ಮನಿ ಕತ್ತಿದ್ರಿ? ಇಲ್ಲ, ಗೊತ್ತಾದ್ಮೇಲೆ ಸುಮ್ಮನೆ ಕುಂತ್ ಹೊಡೆದಿಲ್ಲ. ನನ್ಗೆ ಏನಕ್ಕೆ ನನ್ಗೆ ಈ ತರ ಮಾಡಿದ್ಯಾ ಅಂತ ನನ್ಗೆ ಸುಮ್ನೇನು ಇದು 2-3 ದಿವಸ ಕಂಟಿನ್ಯೂ ಹೊಡೆದೆ ಸರ್. ಹೊಡಿಯೋದಂದ್ರೆ ಹೆಂಗಂದ್ರೆ ಕುತ್ತಿಗೆ ಎಸ್ಕೊಂಡು ಹೊಡಿತಾ ಇರೋದಷ್ಟೇ. ಹೊಡಿಯುವಾಗ ಒಂದೇ ಮೆಸೇಜ್ ನಿಮಗ್ ಸಾಕ್ಷಿ ಆಗಿದ್ದು? ಅದು ಒಂದೇ ಮೆಸೇಜ್ ಸರ್, ಅದಕ್ ಬಿಟ್ಟು ಬೇರೆ ಏನ್ ನಾನು ನೋಡಿಲ್ಲ. ಅದಕ್ಕೆ ಇಟ್ಕೊಂಡು ಹೊಡೆದ್ರಿ? ಹೊಡೆದೆ ಸರ್, ಹೊಡೆದೆ. ಒಂದು 4-5 ದಿವಸ ಏನೋ ದೂರ ಇದೀವಿ.
ಒಂದು 4 ಹೊಡೆದಿದ್ದು ದಿವ್ಸನು ಅಲ್ ಮರ್ ದಿವ್ಸನು ಅಷ್ಟೇ. ನನ್ ಜೀವನ್ಗೆ ಊರೇ ಹಿಂಗೆ ಅಂತೈತೆ ಅಂದ ಮೇಲೆ ನಾ ಉಳಿಯೋದು ಏನು ಉಪಯೋಗ ಇಲ್ಲ ಅಂತ ನನ್ಗೇನು ಅನಿಸ್ತು. ಓ ನಾನೇನೋ ಆ ಟೈಮಲ್ಲಿ ಫೇಸ್ಬುಕ್ ಅಲ್ಲಿ ಏನೋ ಹಿಂಗೆ ನೋಡ್ತಾ ಇದ್ದೆ, ಅವಾಗ ನಿಮ್ದು ಲೈವ್ ಬಂತು ಸರ್ ಒಂದು. ಓಕೆ ಆಯ್ತು, ಈಗ ನಾನು ಮುಂದುವರಿಸ್ತೀನಿ. ಬಟ್ ಇಲ್ಲಿ ನಿಮ್ ತಂದೆ ತಾಯಿಗೆ ಅಷ್ಟೊತ್ತಿಗೆ ಗೊತ್ತಾಗಿತ್ತಾ ಇದೆಲ್ಲ? ನಮ್ಮ ಅಮ್ಮ ಅಪ್ಪನಿಗೆ ನನ್ಗಿಂತ ಮುಂಚೆನೆ ಗೊತ್ತಿತ್ತು ಸರ್. ನಮ್ಮ ಅಮ್ಮ ಅಪ್ಪನಿಗೂ ನಾನ್ ಅವ್ರ ಮಾತ್ ಕಂಡ ನಾನು ಭಯ ಪಡೋನು. ಓಕೆ. ನಮ್ಮ ಅಮ್ಮನಿಗೂ ಸಿಕ್ಕಾಬಟ್ಟೆ ಬೈದ್ಬಿಟ್ಟೆ ನಾನು, ನಮ್ಮ ಅಪ್ಪನಿಗೂ ಬೈದ್ಬಿಟ್ಟೆ, ನಿಮ್ಗೆ ಗೊತ್ತಿದ್ರು ನನಗೆ ಏನು ಕೇಳಿಲ್ಲ ಅಂತ. ಓಕೆ, ಬಟ್ ಊರ್ನವ್ರಿಗೆಲ್ಲ ಗೊತ್ತಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ನನ್ ಗೊತ್ತಾದ್ಮೇಲೆ ಎಲ್ಲ ನಮ್ಮ ಮಾಮೂಲಿ ನಮ್ಮ ಮನೆಯವ್ರು ತಾಯಿ ಇರ್ತಾರಲ್ಲ, ಅವ್ರಿಗೆ ಕಾಲ್ ಮಾಡ್ದೆ, ಹಿಂಗ್ ನಿಮ್ ಮಗಳು ಮಾಡ್ತಾಳೆ ಹೆಂಗ್ ಅಂತ. ನನಗೂ ಮೊದಲಿಂದಾನೇ ಗೊತ್ತು ಅಂತ ಹೇಳ್ತು. ನನ್ಗ್ ಗೊತ್ತು ಅದು ಫೇಕ್ ಐತೆ, ಸುಮ್ನೆ ಇದು ಮಾಡ್ತವ್ರೆ, ನಿನ್ ಸಂಸಾರ ಹಾಳು ಮಾಡವ್ರೆ. ಅದು ಯಾರು ಅಂದ್ರೆ ಈ ಮಾತು ಯಾರು ಹೇಳಿದ್ದು? ನಮ್ಮ ಅತ್ತೆ ಹೇಳ್ತು. ಓಕೆ, ಮೊದ್ಲಿಂದ ಇಂಥದ್ದೊಂದು ಕುತಂತ್ರ ಮಾಡ್ತವ್ರೆ, ನಮಗ್ ಮುಂಚೆ ಗೊತ್ತಿತ್ತು, ನಿನಗ್ ಗೊತ್ತಿರ್ಲಿಲ್ಲ, ಆದ್ರೆ ಇದು ಸತ್ಯ ಅಲ್ಲ, ಇದೊಂದು ಕುತಂತ್ರ ಅಂತ ಅವ್ರು ಹೇಳುದು. ನಮ್ಮ ಅತ್ತೆ ಹಿಂಗೆ ಹೇಳ್ತು ಡೈರೆಕ್ಟ್ ಆಗಿ. ನೀನ್ ಗೊತ್ತಿದ್ಮೇಲೆ ನನಗೇನು ಕೇಳಿಲ್ಲ ಅಂತ ನಿನ್ಗ ಅವತ್ ನನ್ಗೊಂದ್ ಮಾತು ತಿಳಿಸ್ಬೇಕಿತ್ತು ನೀನು. ನಿಮ್ಗೆ ಎಂದ್ ಗೊತ್ತಾಗೈತೋ ಅವತ್ತೇ ನನಗೊಂದ್ ಮಾತು ತಿಳಿಸ್ಬೇಕಾಯ್ತು, ಏನಕ್ ತಿಳಿಸ್ಲಿಲ್ಲ ಅಂತ. ಅವತ್ತು ನೈಟು ಸುಮಾರು ಈ ಟೈಮ್ ಐತ್ ಸರ್, ಇದೇ ಟೈಮಲ್ಲಿ ಕರ್ಸಿ ಅದೇ ಟೈಮಲ್ಲಿ ಓಡಿಸ್ಕೊಂಡ್ಬಿಟ್ಟೆ ಸರ್ ನಾನು. ಅದೇ ಟೈಮಲ್ಲಿ ಓಡಿಸ್ಬಿಟ್ಟೆ ನಾನು. ಯಾರನ್ನ? ನಿನ್ ಮಗಳನ್ನ ನೀನ್ ಬಂದ್ ಕರ್ಕೊಂಡು ಹೋಗ್ಬೇಕು ಈ ಟೈಮಲ್ಲಿ ಅಂತ. ಓಕೆ, ರಾತ್ರಿ ಬಂದ್ ಕರ್ಕೊಂಡು ಹೋಯ್ತು ಸರ್. ಕರ್ಕೊಂಡ್ ಹೋಗೋಕ್ಕಿಂತ ಮುಂಚೆ ಒಂದ್ 2-3 ದಿವಸ ಮುಂಚೆ ನಿಮ್ ಪ್ರೋಗ್ರಾಮ್ ನಾನು ಇದು ಮಾಡ್ತಾ ಇದ್ದೆ. ನಿಮ್ ಪ್ರೋಗ್ರಾಮ್ ನೋಡೋಕ್ಕಿಂತ ಮುಂಚೆ 2 ಸಲ ಒಂದ್ ಏನು ಮಾಮೂಲಿ ಹಗ್ಗ ಇರುತ್ತಲ್ಲ, ಅದ್ ತಕೊಂಡ್ ನೀರ್ ಹಾಕೊಂಡ್ ಹೋಗೋ ಮನುಷ್ಯ ನಾನು ಇವತ್ತು ಉಳಿದಿನಿ ಅಂದ್ರೆ ನಿಮ್ ಪ್ರೋಗ್ರಾಮ್ ನೋಡಿ ಸರ್. ದೊಡ್ಡ ಮಾತಪ್ಪ, ರಿಯಲಿ ಸರ್. ನಾನ್ ನಿಮ್ ಪ್ರೋಗ್ರಾಮ್ ತುಂಬಾ ದಿವಸದಿಂದ ನೋಡ್ತೀನಿ. ನನ್ಗೇನ್ ಇವತ್ತು ಸಿಕ್ಕಿದೆ ನೀವು, ನನ್ಗೊಂದು ಜೀವನದಲ್ಲಿ ನನ್ಗೆ ಏನೋ ಒಂದ್ ದೇವ್ರ ಸಿಕ್ಕಿದವ್ರ ತರ. ಅಂದ್ರೆ ಸುಮಾರು ಸಲ ಕಾಲ್ ಮಾಡಿದ್ ನಾನು, ಕಾಲ್ ಮಾಡಿ 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 ಸಾಕಾಗ್ತಿತ್ತು. ಅಷ್ಟೊಂದು ಕಾಲ್ ಮಾಡಿದ್ ನಾನು. ಆಯ್ತು, ಅದು ಒಂದು ಕಡೆ. ಸೊ ಹೋದ್ಮೇಲೆ ಏನಾಯ್ತು? ಹೋದ್ಮೇಲೆ ಕಳ್ಸಿಬಿಟ್ಟೆ ಸರ್. ಕಳ್ಸಿದ್ಮೇಲೆ ನಮ್ಮ ಅಮ್ಮ ನಮ್ಮ ಅಪ್ಪ ಊಟನು ಮಾಡೋದಿಲ್ಲ, ತಿಂಡಿನೂ ಮಾಡೋದಿಲ್ಲ. ಏನಕ್ಕಂದ್ರೆ 4 ಜನ ಮಕ್ಳು ಅಲ್ವಾ, ನಾನಿರೋನೊಬ್ನೇ, 4 ಜನ ಮಕ್ಳವ್ರೆ. ಅಂದ್ರೆ ಮಕ್ಳು ಯಾರು ಹೋಗಿಲ್ಲ? ಮಕ್ಳು ತಕೊಂಡ್ ಹೋಗಿತ್ತು. 4 ಜನ ಮಕ್ಳವ್ರೆ, ಏನಕ್ ನೀನ್ ಹಿಂಗ್ ಮಾಡ್ತಾ ಇದೀಯ, ಅದೆಲ್ಲ ಸುಮ್ನೆ ಐತೆ, ಫೇಕ್ ಐತೆ ಅಂತ ನಮ್ಮಮ್ಮ ಹೇಳಿದ್ರು. ನಮ್ ಸಂಬಂಧಿಕರಲ್ಲಿ ನಮ್ಮ ಅಕ್ಕ ಇಬ್ರು ಇದ್ದಾರಲ್ಲ, ಅವ್ರು ಬಂದಿ ನಿನ್ ಗುಟ್ಟವ್ರವ್ರೆ, ಅವ್ರು ಮಕ್ಳು 4 ಜನ ಇನ್ನವ್ರವ್ರೆ, ತಂದಿಟ್ಕೋ. ಅವಳಿಗೆ ತಂದಿಲ್ಲ ಅಂದ್ರೆ ನಿನ್ ಮಕ್ಳು ಮುಖನಾದ್ರು ನೋಡ್ಕೊಂಡ್ ತಂದಿಟ್ಕೊಂತ ಕೂತು ಸರ್. ಬಟ್ ಈ ಮಧ್ಯೆ ಈ ಹುಡುಗನ್ ನೀವೇನು ಕೇಳಲಿಲ್ಲ? ಹುಡುಗನಿಗೆ ನಾನ್ ಕೇಳಿಲ್ಲ, ನಮ್ಮಮ್ಮ ಕೇಳ್ತು ಸರ್. ಇದು ನಿಜ ಇದ್ರೆ ಹೇಳು, ನಾವ್ ತರದೇ ಇಲ್ಲ. ಸುಳ್ಳು ನಿಜ ಅಂದ್ರೆ ಅದು ಹೇಳ್ತು ಸರ್. ಹೌದು ಹುಡುಗ, ಇಲ್ಲ ಅದೆಲ್ಲ ಸುಳ್ಳು, ನಾನೇನು ಇಲ್ಲಿವರೆಗೂ ನಾನ್ ಚಿಕ್ಕಮ್ಮತ್ತವ ತರ ನೋಡ್ಕೊಂಡಿದ್ ನಾನು. ನನ್ಗೆ ಏನೋ ಆತರ ಅದು ಅವಳು ಒಂದಿಲ್ಲ, ನಾನೇನೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ದೆ. ನಾನ್ ಸುಮ್ನೆ ಏನೋ ಇದು ಮಾಡ್ಕೊಂಡ್ ಮಾತಾಡುವಾಗ ಏನೋ ಬಂದಿ ಏನೋ ಸುಮ್ನೆ ಇದು ಮಾಡ್ಕೊಂಡೆ ನಮ್ಮ ಅಜ್ಜಿ ಹಿಂಗ್ ಮಾಡವಳೆ. ಅಂದ್ರೆ ಅವ್ರ ಮೇಲೆ ಯಾರು ದೊಡ್ಡವ್ರು ಇರ್ಲಿಲ್ವಾ? ದೊಡ್ಡವ್ರು ಇದ್ದವ್ರೆ ಹಂಗ್ ಅಂದ್ರೆ ನಮ್ದು ಹೆಂಗೆ ಸರ್, ನಾವು ಬೇರೆ ಊರ್ ಬಿಟ್ಟು ಇಲ್ಲಿ ಬಂದು 1-2 ಎಕರೆ ಜಮೀನ್ ತಗೊಂಡಿದ್ದು. ಚೆನ್ನಾಗೈತಿವಿ, ನಮ್ಮ ಅಪ್ಪ ಅಮ್ಮ ಚೆನ್ನಾಗವ್ರೆ. ಅದೇನೋ ಮನಸ್ಸಲ್ಲ ಅವ್ರಿಗೆ ಒಂಥರ. ಅಂದ್ರೆ ಸ್ವಲ್ಪ ನಿಮ್ಮಂಗ್ ಕಂಡ್ರೆ ಆಗಲ್ಲ? ನಾವು ಕಂಡ್ರೆ ಆಗಲ್ಲ ಸರ್, ಡಿಸ್ಟರ್ಬ್ ಕಣಪ್ಪ. ಅದೇ ಓಕೆ, ನಿಮ್ಮನ್ ಕಂಡ್ರೆ. ಹಾಗಾಗಿ ಆ ಮನೆ ಅಪ್ಪ ಅಮ್ಮ ಅಥವಾ ದೊಡ್ಡವರು ಅನ್ಸ್ಕೊಂಡು ಅಜ್ಜಿ ಬಿಟ್ಟು ಬೇರೆ ಯಾರು ಏನು ಮಾತಾಡ್ಲಿಲ್ವ ಇದ್ರ ಬಗ್ಗೆ? ಅಜ್ಜಿ ಬಿಟ್ಟು ಬೇರೆ ಯಾರು ಮಾತಾಡಿಲ್ಲ ಸರ್. ಒಂದತ್ರ ಕೂತ್ಕೊಳ್ಳಪ್ಪ, ಸುಮ್ಮನೆ ಗಾಳಿ ಶಬ್ದ ಬರ್ತಾ ಇದೆ. ಇಲ್ಲ ಸರ್, ಈ ಕಡೆ ಮಳೆ ಬರೋ ಇದೆ, ಜಾಸ್ತಿ ಗಾಳಿ ಇದೆ ಸರ್ ನಮ್ತವ. ಆಯ್ತು, ಆಮೇಲೆ ನೀವು ಹೆಂಡತಿ ಕರ್ಕೊಂಡು ಬಂದ್ರ? ನಾನ್ ನೆಂಟಿನ ಹೊಡ್ದೆ, ಇದು ಮಾಡ್ದೆ, ಹೊಡೆದೆ. ನಾನೊಂದ್ ದಿವ್ಸ ಏನೋ ಸರಿ ಆಯ್ತಪ್ಪ, ನನ್ ಜೀವನದಲ್ಲಿ ಹಿಂಗ ಆಗೈತೆ ಅಂತ ಕಾಲ್ ಮಾಡ್ದೆ. 2 ದಿವ್ಸ ಇವ್ರು ರಿಸೀವ್ ಮಾಡಿಲ್ಲ ನೆನತಿ. 2-3 ದಿವ್ಸ ರಿಸೀವೇ ಮಾಡಿಲ್ಲ. ನಾನೇನೋ ಬರ್ಬೇಕು, ನಿಮ್ ಪ್ರೋಗ್ರಾಮ್ ಒಂದಿಲ್ಲ ಒಂದ್ ಕತೆ ಇರ್ತಿತ್ತು, ಹಚ್ಕೋಬೇಕು, ಕೇಳ್ಬೇಕು. ಒಬ್ಬೊಬ್ರದ್ದು ಏನೋನೋ ನನ್ಕಿಂತ ಜಾಸ್ತಿ ಇದಾವೆ. ಒಬ್ಬೊಬ್ರ ಜೀವನದಲ್ಲಿ ಏನೇನೋ ಆಗಿದಾವೆ. ನಮ್ದಂತೂ ಸುಮ್ನೆ ಏನೋ
ನಾನ್ ಕಣ್ಣಿಲ್ಲ ಅಂತ ಏನು ನೋಡಿಲ್ಲ, ಬರೀ ಒಂದ್ ಮೆಸೇಜ್ ನೋಡಿದಷ್ಟೇ. ಅಂದಾಜ್ ಮೇಲೆ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅನ್ಸ್ತು. ಅನಿಸ್ತು ಸರ್, ಹ್ಮ್ ಅನಿಸ್ತು. ಆಮೇಲೆ ಇದಕ್ಕೆ ನಾನೇ ಇದಾಗ್ಬೇಕು ಇವಾಗ, ನಾನೇ ರಿಕವರ್ ಮಾಡ್ಕೋಬೇಕು. ಅದಕ್ಕೆ ಬೇರೆ ಯಾರು ಇದು ಮಾಡಕ್ಕಾಗಲ್ಲ. ಹೌದು ಹೌದು. ಬೇರೆಯವ್ರು ಏನಕ್ಕಂದ್ರೆ ನಾನ್ ಎಲ್ಲ ಹೆಂಗಂದ್ರೆ ಊರಲ್ಲಿ ಸ್ವಲ್ಪ ವ್ಯಾಲ್ಯೂ ಐತೆ, ನನ್ಗೇನೋ ಜೀವನ ಹಾಳು ಮಾಡ್ಬೇಕು ಅಂತ ಒಂದ್ ಬೇರೆ ರೂಟಲ್ಲಿ ನಾನು ಸಿಕ್ಕಿಲ್ಲ, ಈ ರೂಟಲ್ಲಿ ಏನೋ ಇದು ಮಾಡ್ಬೇಕಂತ ಮಾಡವ್ರು ನಂಗೆ. ಅಂದ್ರೆ ಬೇರೆ ರೂಟಲ್ಲಿ ಸಿಕ್ಕಿಲ್ಲ ನಾನು, ಇದೊಂದು ರೂಟ್ ಹಿಂಗಾದ್ರೆ ಏನೋ ಇದು ಮಾಡಿದ್ರೆ ಹಾಳು ಮಾಡ್ಬೇಕು ಅಂತ ಮಾಡವ್ರೆ. ಅಂದ್ರೆ ನಿಮ್ಮನ್ನ ಹಾಳು ಮಾಡಕ್ಕೆ ಹುಡುಗನ ಕೈಲಿ ಮೆಸೇಜ್ ಮಾಡ್ಸಕ್ ಸಾಧ್ಯನಾ ಯಾರಾದ್ರೂ? ಇಲ್ಲ, ಅದು ನನಗ್ ಗೊತ್ತಾಗಿದ್ ಅಂದ್ರೆ ಆ ಹುಡ್ಗ ಅವ್ರ ಅಜ್ಜಿ ಹಂಗೆಲ್ಲ ಅಂದೈತೆ. ಅದಕ್ಕೆ ನೋಡಿ, ಹಲೋ ಸರ್, ಹೇಳಪ್ಪ. ಆ ಅಜ್ಜಿ ಹಂಗೆಲ್ಲ ಅಂದಿದಕ್ಕೆ ಆ ಹುಡ್ಗ ಏನಂದ್ರೆ, ಇವಳು ಹೇಳ್ತಾಳೆ ನಮ್ ಮನೇಲಿ ಹಿಂಗೆಲ್ಲ ನಮ್ಮ ಅಜ್ಜಿ ಸುಮ್ನೆ ಹಿಂಗ್ ಮಾಡ್ತಾವಳೆ, ಇನ್ ಮುಂದೆ ಕಾಲ್ ಮಾಡ್ಬಿಡ ಹಂಗಂತ ಮೆಸೇಜ್ ಮಾಡಿದ್ನು, ನಾನು ಅಷ್ಟೇ ಡಿಲೀಟ್ ಮಾಡೋಷ್ಟ್ರ ನೀವ್ ಬಂದಿದ್ರ ಅಂತ ನಮ್ಮ ಮನೆ ಹೇಳ್ತಾಳೆ ನಂಗೆ. ಓಕೆ, ಅಂದ್ರೆ ನಮ್ಮ ಅಜ್ಜಿ ಹಿಂಗೆಲ್ಲ ಅಂದ್ಕೊಳ್ತಿದ್ದಾಳೆ, ಇನ್ನು ಮುಂದೆ ಮೆಸೇಜ್ ಮಾಡಬೇಡಿ ಅಂತ ಆ ಹುಡುಗ ಮಾಡಿದ್ದ ಅಂತ? ಮಾಡಲ್ಲ ಅಂತ ಮಾಡಿದಾನೆ ಅಂತ ಹೇಳಿದ್ದು. ಓಕೆ, ಅದನ್ನ ನೋಡೋ ಅಷ್ಟೊತ್ತಿಗೆ ಡಿಲೀಟ್ ಮಾಡಿದ್ದೆ ನಿಮಗೆ ಸಮಸ್ಯೆ. ಓಕೆ, ಮತ್ತೇನೋ ಬೇರೆ ಇರ್ಬೋದು ಅನ್ನೋದು ನಿಮ್ ಭಾವನೆ ಬಂತ ಅವತ್ತು? ಬೇರೆ ಏನೋ ಒಂದ್ ಭೇದ ಭಾವನೆ ಏನೋ ಒಂದ್ ಮನ್ಸಲ್ಲಿ ಒಂದ್ ಮಾಮೂಲಾಗಿ ಹಳ್ಳಿ ಊರ್ ಕಡೆ ಏನು ಅವ್ರು ನಿಜವಾಗ್ಲಿ ಹೆಂಡ್ತಿನ ಪ್ರೀತಿಸೋ ಯಾವನ್ ಮನ್ಸಲ್ಲಾದ್ರೂ ಅದು ಬರುತ್ತೆ ಸರ್. ನಾನು ನನ್ನ ಜೀವನದಲ್ಲಿ ನಾನು ಬೆಂಗಳೂರಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಇದ್ದೆ ಸರ್. ನಾನು ಮೊದಲು ನಾನು ಎಲೆಕ್ಟ್ರಿಸಿಟಿಯಲ್ಲಿ ಟಾಟಾ ಬಿಪಿ ಸೋಲರ್ ಅಂತ ಕಂಪ್ನಿ ಇದೆ ಸರ್, ಅಲ್ಲಿ ಕೆಲಸ ಮಾಡಿದ್ದೆ ನಾನು 7 ವರ್ಷ. ಆಮೇಲೆ ಅದಕ್ ಬಿಟ್ಟು ಕ್ರೇನ್ ಆಪರೇಟರ್, ಮಾಮೂಲಿ ಕ್ರೇನ್ ಅಂತ ಇರ್ತಾವಲ್ಲ ಸರ್, ಅದ್ರಲ್ಲಿ ಒಂದ್ 2 ವರ್ಷ ಮಾಡಿದೆ. ಒಟ್ಟಿನಲ್ಲಿ 9 ವರ್ಷ ಹೋಗಿದ್ದೆ ನಾನು ಬೆಂಗಳೂರಲ್ಲಿ. ಅಲ್ಲಿ ಉಳಿಯುವಾಗ ಏನೋ ಫೋನ್ ಮುಖಾಂತರ ಕೆಬಿ ಕ್ರಾಸ್ ಅಂತ ಐತೆ ನೋಡಿ, ತುರುವೇಕೆರೆ ತರೀಕೆರೆ ಕೆಬಿ ಕ್ರಾಸ್, ತುಮಕೂರಲ್ಲಿ ಏನೋ ಒಂದ್ ಹುಡುಗಿ, ಅದು ಏನಂದ್ರೆ ಮಾಮೂಲಿ ನರ್ಸ್ ಆಗಿತ್ತು. ಅದೇನೋ ಫೋನ್ ಮುಖಾಂತರ ಆವಾಗ, ಇದು ಸುಮಾರು ಒಂದ್ 15 ವರ್ಷ ಕೆಳಗಡೆ ಮಾರ್ತಾರೆ ಇದು, ಮದ್ವೆ ಹಾಕಿಂದ ಮುಂಚೆ ಸರ್. ನನಗೂ ಆ ಟೈಮಲ್ಲಿ ನಾನು ಬೇರೆಯವ್ರನ್ನ ಲವ್ ಅಂತ ಮಾಡಿದ್ ನಾನು, ಇಲ್ಲ ಅಂತಲ್ಲ. ಬಟ್ ನಾನು ಮದ್ವೆ ಆದ್ಮೇಲೆ ನನ್ನ ಹೆಂಡತಿನ ಬಿಟ್ರೆ ಬೇರೆ ಯಾರು ನಾನು ಹಿಂಗೆ ಕಣ್ಣೆತ್ತು ಕೂಡ ನೋಡಿಲ್ಲ ಎಲ್ಲವರು. ಸೊ ಅದೊಂದು ನಿಯತ್ತಿರೋರ್ಗೆ ಹೆಂಡತಿ ಕೂಡ ಹಾಗೆ ಇರ್ಲಿ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತಲ್ಲಪ್ಪ. ಹೌದು ಸರ್, ಇದ್ದಿರುತ್ತೆ. ನಾನ್ ಮಾಡಿದೀನಿ ಇಲ್ಲ ಅಂತಲ್ಲ, ನನ್ ಮದುವೆಗಿಂತ ಮುಂಚೆ ನಾನ್ ಮಾಡಿದ್ದು ತಪ್ಪು ನಾನು ಹೇಳ್ಕೊಂಡಿದ್ದೀನಿ ಅವಳಿಗೆ. ನನ್ ಮದ್ವೆ ಆದ್ಮೇಲೆ ಕೂಡ ಅವಳ ಜೊತೆ ಮಾತು ಕೂಡ ಅವಳ ಮುಂದೆನೆ ಮಾತಾಡಿದ್ ನಾನು. ನನ್ ಮದ್ವೆ ಆದ್ಮೇಲೆ ಅವಳು ಮದ್ವೆ ಆಗಿ, ಅದು ಮಾಮೂಲಿ ಮದ್ವೆ ಆಗಿಂತ ಮಾಡಿದೀನಿ ಅಂತ ಹೇಳ್ತಾ ಇಲ್ವಾ, ಅದನ್ನ ಕೂಡ ಇವಳ ಮುಂದೆನೆ ಮಾತಾಡಿದೀನಿ, ಹಿಂಗೆ ಮಾಡ್ತಾಳೆ ಯಾವಾಗಾದ್ರು ಅಂತ. ಇನ್ನೂ ಮಾಡ್ತಾಳೆ ಸರ್, ಯಾವಾಗಾದ್ರೂ 1 ವರ್ಷದಲ್ಲಿ ಒಂದ್ಸಲ ಕಾಲ್ ಮಾಡ್ದು, 1 ತಿಂಗಳಲ್ಲಿ ಅಷ್ಟೇ. 1 ವರ್ಷದಲ್ಲಿ ಅದು ಬರೀ 1 ತಿಂಗಳಲ್ಲಿ ಮಾತ್ರ ಒಂದ್ಸಲ. ಅಲ್ಲಪ್ಪ, ಈಗ್ಲೂ ಮಾಡ್ತಾಳೆ ಸರ್. ಹೌದು ಮಾಡ್ತಾಳೆ. ನನ್ ಜೀವನದಲ್ಲಿ ಇದು ಎಲ್ಲ ನಡೆದಿದ್ದು ಕೂಡ ಅವಳಿಗೆ ಗೊತ್ತೈತೆ ಘಟನೆ. ಯಾರಿಗೆ? ಮಾಮೂಲಿ ಅಲ್ಲಿ ತುರುವೇಕೆರೆ ಕೆವಿ ಕ್ರಾಸ್ ಹತ್ರ ಇದೆ ಅಂತ ಹೇಳದಲ್ಲ. ಅಲ್ಲಪ್ಪ, ಅದು ಬಿಡು, ನಿಮ್ ಹೆಂಡತಿಗೆ ಪ್ರತಿ ತಿಂಗಳು ಫೋನ್ ಮಾಡೋದು ಗೊತ್ತಾ? ಗೊತ್ತು, ಪ್ರತಿ ತಿಂಗಳು ಸರ್, ವರ್ಷಕ್ಕೊಂದ್ಸಲ ಫೋನ್ ಬರುತ್ತೆ ಅಂತ ಗೊತ್ತು. ಪ್ರತಿ ತಿಂಗಳು ಬರೋದು ಗೊತ್ತಿಲ್ಲ? ಇಲ್ಲ, ಪ್ರತಿ ತಿಂಗಳು ಅಂತಿಲ್ಲ, 1 ವರ್ಷದಲ್ಲಿ 1 ತಿಂಗಳಲ್ಲಿ ಮಾತ್ರ ಬರೋದು ಅಂತ ಹೇಳ್ತಾರದು. ಅದ್ ಹೆಂಗಯ್ಯ ವರ್ಷದಲ್ಲಿ 1 ತಿಂಗಳಲ್ಲಿ ಮಾತ್ರ ಬರುತ್ತೆ ಅಂದ್ರೆ ಸರ್, ಅವ್ರ ಮಾಮೂಲಿ ಮ್ಯಾರೇಜ್ ಆಗೈತೆ, ಮಗ ದೊಡ್ಡೈತೆ, ಸ್ಕೂಲ್ ಅಂತ ಮಾಮೂಲಿ, ಅಂದ್ರೆ ಮಾಮೂಲಿ ಬೇಸಿಗೆ ಕಾಲದಲ್ಲಿ ಬರೋದು. ಒಳ್ಳೆ ಕತೆ. 5ನೇ ತಿಂಗಳಲ್ಲಿ 6ನೇ ತಿಂಗಳಲ್ಲಿ ಬರೋದು ಅಷ್ಟೇ. ಬೇಸಿಗೆ ಕಾಲ ಅಂತ ರಜೆ ಇರುತ್ತೆ ಅಂತ ತವ್ರ ಮನೆ ಹೋಗ್ತಾರೆ, ಅವಾಗ ಏನೋ ಮಾಡೋದು ಅಷ್ಟೇ, ಅದಕ್ಕಿಂತ ಬೇರೆ ಟೈಮಲ್ಲಿ ಮಾಡಲ್ಲ. ಈಗ ಆಯ್ತು, ಸುಮ್ಮನೆ ಈಗ ಇದೆಲ್ಲ ನೋಡಪ್ಪ, ಮನಸ್ಸಾಕ್ಷಿ ಪ್ರಶ್ನೆ ಕಣಪ್ಪ. ಇದನ್ನು ನೀವು ವರ್ಷಕ್ಕೊಮ್ಮೆ ಅನ್ಬೋದು, ಇಲ್ಲ ಸರ್ ನಾನು ಮಾಡೋದೇ ಇಲ್ಲ ಅನ್ಬೋದು, ಎಲ್ಲ ಕರ್ಮ ನೋಡುತ್ತೆ. ಇಲ್ಲ ಸರ್, ನಾನ್ ಮದ್ವೆ ಆದ್ಮೇಲೆ ನಾನು ಇನ್ನೊಂದು ಬೇರೆ ಏನೋ ತಪ್ಪು ಮಾಡಿದೀನಿ ಅಂದ್ರೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಬರ್ಬೇಕು, ನಾನು ಮಾಡಿದೀನಿ. ಬಟ್ ఎందుకు ತೊಂದರೆ ಇಲ್ಲ ಅಂದ್ರೆ ಆಯ್ತು, ನೀವೇನು ಹೇಳಲಿಕ್ಕೆ ಹೊರಟಿದ್ದೀರಾ ನನಗೆ ಅರ್ಥವಾಗುತ್ತೆ. ಬಟ್ ಒಂದು, ಈಗ ನಿಮಗೆ ಆಕೆ ಯಾರು, ಈಗ ಒಂದು ನರ್ಸನ್ನು ಹೆಣ್ಮಗಳು ಫೋನ್ ಮಾಡೋದು ನಿಮ್ಮ ಹೆಂಡತಿಗೆ ಹೇಳೋಷ್ಟು ಧೈರ್ಯ ನಿಮಗಿದೆ? ನನಗಿದೆ ಸರ್, ನಾನು ಓಪನ್ ದಾಗ ಮಾತಾಡಿದ್ದು. ಕೇಳಿಸು ಸರ್, ಆದ್ರೆ ಆಕೆ ಗಂಡನಿಗೆ ಅವಳು ಹೇಳಿರ್ತಾಳೆ ಅಂತ ಏನಿಲ್ಲ. ಅರ್ಥ ಆಯ್ತಲ್ಲ? ಮನಸ್ಸಾಕ್ಷಿ ಕೇಳ್ಕೊ, ನಾನೇನು ಹೇಳಲ್ಲ ಎಕ್ಸ್ಟ್ರಾ. ಅವನಿಗೆ ಯಾವತ್ತೂ ಒಂದಿನ ಗೊತ್ತಾಯ್ತು ಅಂದ್ಕೋ, ವಿಷಯ ಬೇರೆ ಆಗುತ್ತೆ. ಹೌದು ಸರ್. ಅಂದ್ರೆ ನಾನೇನು ಹೇಳ್ತಾ ಇದ್ನಿ, ಹೆಂಡತಿಗೆ ಯಾರೋ ಒಬ್ಬ ಹುಡುಗ, ಚಿಕ್ಕ ಹುಡುಗ
ನಮ್ಮ ಅಜ್ಜಿ ಹಿಂಗೆ ಅಂದ್ಕೊಳ್ತಾಳೆ, ನಾನು ನೆಕ್ಸ್ಟ್ ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಅಂತ. ಒಂದು ಮೆಸೇಜ್ಗೆ ನನಗೆ ಈ ಮಟ್ಟಿಗೆ ನೋವಾಗುವುದಾದರೆ, ಹ್ಮ್ ನಿಮ್ಮ ಈ ಹೆಂಡತಿಯ ಕಣ್ ತಪ್ಪಿಸಿ ಕೆಲವು ಚಿಕ್ಕ ತಪ್ಪುಗಳು, ಇವನ್ ಕೂತಿದ್ಯಾ, ನಿಂತಿದ್ಯಾ, ಮಲಗಿದ್ಯಾ, ಇಲ್ಲ ಸರ್, ನಾನು ಇದು ತಪ್ಪು ಅಂತಂದ್ರೆ ನಂದು ಮಾಮೂಲಿ ಎಂಗೇಜ್ಮೆಂಟ್ ಆಗುತ್ತೆ ಸರ್. ನೋಡಿ ಸರಿ, ಒಳ್ಳೆ ಕತೆ ಆಯ್ತು. ಎಂಗೇಜ್ಮೆಂಟ್ ಆಗಿದ್ದಾಗೆ ನಾನು ಹೇಳಿದ್ದು, ನಾನು ಹಿಂಗೆ ಇದ್ದೇನೆ ಮೊದಲು, ನಾನು ಇವಾಗಿಲ್ಲ. ನನ್ನ ಮದ್ವೆ ಆದ್ಮೇಲೆ ನಾನು ಒಟ್ಟಿನಲ್ಲಿ ಯಾರಿಗೂ ನೋಡಿಲ್ಲ ಸರ್ ಇಲ್ಲಿವರೆಗೂ. ನಾನು ಹೇಳ್ತಿರೋದು ಮದುವೆ ಆದ್ಮೇಲೆ ಆಕೆ ಹತ್ರ ಮಾತಾಡಿದ್ದು ಹೌದಲ್ಲ? ಹಾ ಮಾತಾಡಿದೀನಿ, ಅವಳು ಎದುರುಗಡೆ ಮಾತಾಡಿದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ. ಹೌದು. ನಿನ್ನ ಹೆಂಡತಿಗೆ ಬಂದ ಮೆಸೇಜು ಅತಿ ದೊಡ್ಡ ಮಹತ್ವದ್ದು, ಮತ್ತೆ ಆ ಹೆಣ್ಣಿನಿಂದ ಬಂದ ನಿನಗೆ ಫೋನು ಕಡಿಮೆ ಮಹತ್ವದ್ದು ಅಂತ ನೀನು ಭಾವಿಸಂಗೇ ಇಲ್ಲ. ಇದು ಮಾತಾಡ್ಲೂಬಾರ್ದ ಸರ್, ಹಿಂಗ್ ಪ್ರಶ್ನೆ ಕೇಳ್ತಾ ಹೋದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಒಂದೇ ಮಾತು, ಅವಳಿಗೆ ಇನ್ಯಾವೊಂದು ಮೆಸೇಜ್ ಬರಬಾರ್ದು ಅನ್ನೋದಾದ್ರೆ ನನಗೂ ಇನ್ಯಾವಳದು ಫೋನ್ ಬರಬಾರ್ದು. ಅದು ಮದುವೆ ಆಗಿರೋ ಹೆಣ್ಣಿಂದು. ಏನ್ ನಿಮ್ ಚಿಕ್ಕಪ್ಪ ಮಗಳಲ್ಲ, ದೊಡ್ಡಪ್ಪ ಮಗಳಲ್ಲ ಆಕೆ, ಹೌದಲ್ಪ? ಅದು ಗೊತ್ತಾಯ್ತು ಸರ್. ಹಾಗಾಗಿ ನನಗೆ ಆಕೆ ಸಡನ್ ಡಿಲೀಟ್ ಮಾಡಿದ್ದು ಅವೆಲ್ಲ ನಿಮಗೆ ಎಷ್ಟು ಸಂಶಯ ತರ್ತವೆ. ಅದಕ್ಕೊಬ್ಬ ಗಂಡಸಾಗಿ ನಿಮ್ಮ ಪ್ರತ್ಯುತ್ತರಗಳು ಹೇಗಿರ್ತವೆ ಅವೆಲ್ಲ ಆ ಕ್ಷಣಕ್ಕೆ ಅವೆಲ್ಲ ಸಹಜ. ಆದರೆ ನೀವು ಇಲ್ಲಿ ಪ್ರಾಮಾಣಿಕ ಒಪ್ಕೊಂಡ್ರಿ, ಅದು ನಿಮ್ಮ ದೊಡ್ಡತನ. ಇಲ್ಲ ಸರ್, ನಾನು ಮದುವೆ ಮುಂಚೆ ಈಗ ಯಾವುದೋ ಒಂದು ನರ್ಸ್ ಹೆಣ್ಣುಮಗಳ ಜೊತೆ ಲವ್ ಇತ್ತು, ಆಮೇಲೆ ನಾನು ಮದುವೆ ಆದಮೇಲೆ ಯಾವ ಹೆಣ್ಣಿನ ಜೊತೆ ಕೂರೋದು, ನಿಲ್ಲೋದು, ಮಲಗೋದು ಆ ಮಟ್ಟಿಗೆ ಕೆಟ್ಟನಾಗಿ ನಾನಿಲ್ಲ ಸರ್, ನಾನು ಹೆಂಡತಿಗೆ ನಿಯತ್ತಾಗಿದ್ದೀನಿ ಸರ್. ಆದರೂ ಈಕೆ ಆವಾಗೆಲ್ಲೋ ಒಂದು ವರ್ಷಕ್ಕೊಮ್ಮೆನೂ ಯಾವಾಗೂ ಮೆಸೇಜ್ ಮಾಡ್ತಾಳೆ ಸರ್ ಅನ್ನೋದು ನಿಮ್ಮ ಮಾತು, ಹೌದಲ್ಲ? ಹೌದು ಸರ್, ಅದು ನಿಜ. ಅದನ್ನೇ ಹೇಳ್ತಾ ಇದ್ದೀನಿ. ನಾವು ನಮ್ಮ ಹೆಂಡತಿಯ ವಿಚಾರದಲ್ಲಿ ಹಿಂಗೆ ಚಿಕ್ಕದಾಗ ಒಂದು ಮೆಸೇಜು ಬರಬಾರ್ದು ಅನ್ನೋದು ಹೆಂಗೆ ಸತ್ಯವೋ, ನನ್ನ ಹೆಂಡತಿ ನನಗೆ ನೋಡ್ರಿ ನಿನಗೆ ನರ್ಸಿಂದ ಫೋನ್ ಬರಬಾರ್ದು ಅಂತ ಅವಳು ಹೇಳಿಲ್ಲದೆ ಇರ್ಬೋದು, ಬಟ್ ನನಗಿರ್ಬೇಕದು. ಇವನ್ ಅದು ಬಂದಾಗ ನಿಮ್ಮ ಹೆಂಡತಿಗೆ ಹೇಳಿದ್ದೀರಾ ಅಂದ್ರೆ ವೆಲ್ ಅಂಡ್ ಗುಡ್. ಇಲ್ಲಿ ನೋಡಿ ಹೆಂಗ್ ಬಂದಿದೆ ಕಣೆ, ಮಾತಾಡಿದೆ ಅಂದ್ರೆ ಫೈನ್, ಅದು ನಿಮ್ಮ ಮನಸ್ಸಾಕ್ಷಿ ಬಿಡ್ತೀನಿ. ಹೇಳಿದಿರೋ ಹೇಳಿಲ್ವೋ ಅದು ನಿಮಗೆ ಬಿಡ್ತೀನಿ. ಬಟ್ ಈಗ ಹೆಂಡತಿ ಮನೇಲಿದ್ದಾರಾ? ಇಲ್ಲ ಸರ್, ನಾನು ಹೊರಗಡೆ ಬಂದಿದ್ದು. ಏನಕ್ಕಂದ್ರೆ ಪಕ್ಕ ದೇವಸ್ಥಾನ ಐತೆ. ಅಯ್ಯೋ ಯಪ್ಪ, ನಾನ್ ಕೇಳ್ತಿರೋದು ಅವತ್ತು ಹೊಡೆದು ಕಳಿಸ್ತಲ್ಲಪ್ಪ, ಎಷ್ಟ್ ದಿನ ಆದ್ಮೇಲೆ ಕರ್ಕೊಂಡು ಬಂದೆ ಅಂತ. ನಾನು ಅವತ್ತೇ ಕರ್ಕೊಂಡ್ ಬಂದೆ ಸರ್, ನಿಮ್ ಪ್ರೋಗ್ರಾಮ್ 2-3 ನೋಡ್ದೆ ನಾನು. ಪಶ್ಚಾತ್ತಾಪ ಆಗ್ಬಿಡ್ತು. ನಾನು ಅವತ್ತೇ ಕರ್ಕೊಂಡ್ ಬಂದೆ ಸರ್. ನನ್ ಮನಸ್ಸಿಗೆ ನಿಮ್ ಪ್ರೋಗ್ರಾಮ್ ನೋಡಿದೀನಿ ನೋಡಿ ಸರ್. ನಿಮ್ ಪ್ರೋಗ್ರಾಮ್ ನೋಡಿದಾಗ ತುಂಬಾ ಪ್ರೋಗ್ರಾಮ್ ನೋಡಿದೆ ನಾನು. ನೋಡಿದಾಗ ಏನೋ ನನ್ ಮನಸ್ಸಿಗೆ ನನಗಿದಾಗಿ ಡೈರೆಕ್ಟ್ ನಾನು ಊರಿಗೆ ಹೋದೆ ಸರ್. ಅವ್ರ ಊರಿಗೆ ಇಟ್ಕೊಳ್ಳೋ ನಾನಿದ್ದೀನಿ, ಇದ್ರೊಳಗೆ ನೀನಿದ್ಯಾ, ನಿಮ್ಮ ಅಮ್ಮನೂ ಬೇಡ, ನಿಮ್ಮ ಅಪ್ಪನೂ ಬೇಡ, ನಮ್ಮಮ್ಮನೂ ಬೇಡ, ನಮ್ಮಪ್ಪನೂ ಬೇಡ, ನೀನ್ ಬರೋದಿದ್ಯಾ ನನ್ ಜೊತೆ ಬಾ ಅಂತ ಹಿಂಗೆ ಹೇಳ್ದೆ ಸರ್ ನಾನು ಹೋಗಿ. ನೀನು ಏನ್ ಮಾಡಿದ್ಯೋ ಏನಿಲ್ಲೋ ಅದು ದೇವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಏನೋ ಜನ ಮಾತಾಡ್ತಾವ್ರೆ, ಇವತ್ತು ಹಿಂಗ್ ಮಾತಾಡ್ತಾರೆ, ನಾಳೆ ಹಿಂಗ್ ಮಾತಾಡ್ತಾರೆ, ಜನದ ಲೆಕ್ಕ ಇಲ್ಲ ನಂಗೆ. ನನಗೆ 4 ಜನ ಮಕ್ಕಳವೆ. ಅವ್ ಮಕ್ಕಳು ನನ್ನವೆ ಅಂತ ನನ್ಗೆ ಗೊತ್ತು ಅಷ್ಟೇ. ಅದನ್ನ ಕೂಡ ಏನೋ ಅದು ದೇವ್ರಿಗೆ ಗೊತ್ತು, ದೇವ್ರ ಜಾನೆ. ಅಂದ್ರೆ ಅದರಲ್ಲೂ ಗೊಂದಲ ಆಗೋದು ಉಂಟು ಕೆಲವೊಮ್ಮೆ. ಇಲ್ಲ ಅಂದ್ರೆ ಹಿಂಗ್ ಮಾಮೂಲಿ ಅಂತಾರಲ್ಲ, ಅಲ್ಲ ಅನ್ನೋರು ಅಂತಾರೆ. ಯಾರೋ ಏನೋ ಅಂತಾರಂತ ನಾನ್ ಇದು ತಲೆ ಕೆಡಿಸ್ಕೊಳಕ್ ಆಗಲ್ಲ. ನಾನೇನೋ ಡೈರೆಕ್ಟ್ ಆಗಿ ಇದು ಮಾಡಿದೀನಿ, ನನಗೆ ಯಾರು ಹೇಳಿಲ್ಲ. ನಾನ್ ಡೈರೆಕ್ಟ್ ಆಗಿ ನನ್ಗೆ ಏನೋ ಒಂದು ಅಂದ್ರೆ ಅನುಮಾನ ಬಂದು ನಾನು ಇದು ಮಾಡ್ತಾ ಇದ್ದೀನಿ. ಸರಿ ಆಯ್ತು ನಡಿ ಅಂತ ಇದು ಮಾಡ್ದೆ. ಸೊ ಇನ್ ಮುಂದೆ ತಿದ್ದುಕೊಂಡು ಹೋಗೋಣ ಅಂತ. ನೀನು ಇಲ್ಲಿ ಉಳಿದ್ರೆ ಏನೋ 2 ದಿವಸ ಉಳಿದ್ರೆ ಚೆನ್ನಾಗಿರುತ್ತೆ, 3ನೇ ದಿವಸ ಏನಕ್ಕೋ ಇವು ಹಿಂಗೆ ಬಂದವ್ರಂತ ನಿಮ್ಮೂರಲ್ಲಿ ಕೂಡ ಇದಿರುತ್ತೆ, ನಮ್ ಮನೇಲಿ ಕೂಡ ಏನಕ್ಕೆ ಹಿಂಗ್ ಹೋಗೋಳೆ ರಾತ್ ಕಳ್ಸೋರಂತ ಇದಿರುತ್ತೆ. ಸುಮ್ನೆ 2 ದಿವಸ ಯುಗಾದಿ ಟೈಮ್ ಸರ್, ಮಾಮೂಲಿ ಇವಾಗ ಬಂತಲ್ಲ ಯುಗಾದಿ ಹಬ್ಬ, ಈ ತಿಂಗಳೇ ಅಂದ್ಕೊಳ್ಳಿ. ಹೌದು ಸರ್, ಇದೇ ತಿಂಗಳು. ಸುಮ್ನೆ ಇದು ಮಾಡ್ಬೇಡ ಅಂತ ನಡಿ ಅಂತ ಕರ್ಕೊಂಡ್ ಬಂದೆ ಸರ್ ನಾನು. 2 ದಿವಸ ಇತ್ತು ಅಲ್ಲಿ, ಬಂದ್ರು. 3ನೇ ದಿವಸಕ್ಕೆ ಹೋಗಿ ಕರ್ಕೊಂಡ್ ಬಂದೆ ಸರ್ ನಾನು, ನಡಿ ಅಂತ. ಅದಾದ್ಮೇಲೆ ಏನು ಗೊಂದಲ ಇಲ್ಲ? ಅದಾದ್ಮೇಲೆ ಏನು ಗೊಂದಲ ಸರ್. ಫೋನ್ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಡ್ರಿಂಕ್ ಮಾಡ್ತಿರಲ್ಲ ಸರ್, ಅದಾದ್ಮೇಲೆ ಡ್ರಿಂಕ್ ಮಾಡ್ತಾ ಇರೋದು. ದಿವಸ 1 ಕ್ವಾರ್ಟರ್ ಎಣ್ಣೆ ಹೊಡಿತೀನಿ ಸರ್, ಏನೋ ಒಂದ್ ಸುಮ್ನೆ. ಯಾಕಂಗ್ ಮಾಡ್ಕೊಂಡ್ರಿ? ಇಲ್ಲ, ಅದಕ್ಕಿಂತ ಮುಂಚೆ ಡ್ರಿಂಕ್ ಅಂದ್ರೆ ನಂಗೆ ಆಗ್ತಿಲ್ಲ. ಅಲ್ಲ ಅದೇ ಹೇಳ್ತೀನಿ, ಅದಕ್ಕೆ ಮುಂಚೆ ಆಗಿಲ್ಲ, ಇಂಥದ್ದೇನೋ ನಡೀತು ಅದಕ್ಕೆ ಮಾಡ್ತೀನಿ ಅಂದ್ರೆ ಒಂದ್ ನೆಪ ಸಿಕ್ತು ಅಂತ ವಿಷಯ ಕೂಡ. ಅಂದ್ರೆ ಆವಾಗಿದ್ದಷ್ಟು ವ್ಯಾಲ್ಯೂ ಊರಲ್ಲಿಲ್ಲ ಸರ್, ಹಂಗೆ ಹಾಳಾಗೋಲಪ್ಪ. ಬಿದ್ದು ಈ ನಾಳೆ ಕುಡ್ದು ಏನು ಮಾಡ್ಕೊಂಡ್ರಿ? ಇಲ್ಲ ಹಂಗೆಲ್ಲ ಸರ್, ಇಲ್ಲ ಕುಡಿಯಲ್ಲ, ಹಂಗೆ ಆಟ ತರ ಕುಡಿಯಲ್ಲ ನಾನು. ನಾನ್ ಕುಡಿಯೋದೇ ನೈಟ್ ಅಷ್ಟೇ, 1 ಕ್ವಾರ್ಟರ್ ತಕೋಬೇಕು, ನಾನು ಒಬ್ನೇ ಕುಡಿಬೇಕು, ಹೋಗ್ಬೇಕು, ಈ ತರ. ಒಂದ್ ನಿಮಿಷ, ಕುಡಿಯೋದೇ ನೈಟ್ ಸರ್, ಓನ್ಲಿ ನೈಟು.
ಹೆಂಗೆ ಅಂದ್ರೆ ನೈಟ್ ಮಾಮೂಲಿ ಡೇ ಎಲ್ಲ ಕೆಲಸ ಮಾಡ್ತೀನಿ ಸರ್ ನಾನು. ಅಂದ್ರೆ ತಿಂಗಳಿಗೊಮ್ಮೆ ಕುಡಿತೀರಾ ನೈಟ್ ಹೊತ್ತು? ಇಲ್ಲ, ದಿವಸ ನೈಟ್ ಸರ್, ಕಂಟಿನ್ಯೂ ಒಂದ್ ದಿವಸ ತಪ್ಪಲ್ಲ. ಶಬ್ಬಾಷ್. ದೇವ್ರ ಮೇಲೆ ಹೂ ತಪ್ಪಿದ್ರು ನಿಮ್ಗೆ ಹೆಣ್ಣು ತಪ್ಪಲ್ಲ ಅಂತ. ತಪ್ಪಲ್ಲ ಸರ್, ಒಂದ್ ದಿವಸನೂ ತಪ್ಪಲ್ಲ, ನಾನು ಒಂದ್ ದಿವಸನೂ ಮಿಸ್ ಮಾಡಲ್ಲ. ನಾನು ಒಬ್ನೇ ಇರ್ತೀನಿ. ಮೊದ್ಲಷ್ಟು ಮರ್ಯಾದೆ ಹೋಗ್ಬಿಡ್ತಲ್ಲ ಅಂತಲ್ಲ. ಹೌದು ಸರ್, ಏನೋ ಮರ್ಯಾದೆ ಹೋಗ್ಬಿಡ್ತು. ನಾನು ಅಲ್ಲಿ ವಿಚಾರ ಮಾಡಿದ್ದು ನಮ್ಮಿಬ್ಬರಿಂದ ಮುಂದೆ 4 ಮಕ್ಕಳ ಜೀವನ ಹಾಳಾಗುತ್ತೆ ಅಂತ ವಿಚಾರ ಮಾಡ್ಕೊಂಡು ತಕೊಂಡ್ ಬಂದೆ ಸರ್ ನಾವು. ಓಕೆ, ಈಗ ಎಣ್ಣೆ ಕುಡಿದ್ರೆ ಮರ್ಯಾದೆ ವಾಪಸ್ ಬರುತ್ತಾ? ಬರಲ್ಲ ಸರ್, ಆದ್ರೂ ಸ್ವಲ್ಪ ವಿಷ ಅಂತ ಏನೋ ನೈಟ್ ನಿದ್ದೆ ಆಗ್ತದೆ, ಇಲ್ಲಾಂದ್ರೆ ಹತ್ತಲ್ಲ ಏನೋ. ಈಗ ಆಯ್ತು, ಎಣ್ಣೆ ಮರ್ಯಾದೆ ಹೋಯ್ತು ಅಂತ ಎಣ್ಣೆ ಕುಡಿಯೋದಾದ್ರೆ ನಾಳೆ ಎಣ್ಣೆ ಕುಡ್ದು ಯಾಕೋ ನಿಮ್ಮ ಬುದ್ಧಿ ಕೆಟ್ಟು ಈಗಲಷ್ಟು ಪ್ರಬುದ್ಧತೆಯನ್ನು ಅಂದ್ರೆ ಎಣ್ಣೆ, ಈ ಅಸ್ತಮೈತುನ ಅಥವಾ ಇವೆಲ್ಲ ಮನುಷ್ಯನ ಬುದ್ಧಿ ಕೆಡಿಸ್ತವೆ. ಆಯ್ತಾಯ್ತು, ನಾನು ಹೇಳದ್ ಕೇಳಿಸ್ಕೊ. ಹೇಳಿ ಸರ್. ನನ್ಗೆ ಹಿಂಗೆ ಆಗ್ಬಿಡ್ತು, ಅದಕ್ಕೆ ನಾನು ಎಣ್ಣೆಗೆ ಸೇರ್ಕೊಂಡ್ಬಿಟ್ಟೆ ಅಥವಾ ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟೆ, ಅದು ಸಾಧನೆ ಏನಲ್ಲಪ್ಪ ಅದು. ಇವತ್ತು ಹೆಂಡತಿಗೆ ನಿನ್ನ ವಿರೋಧ ಮಾಡಲಿಕ್ಕೆ ನನ್ನ ಗಂಡ ಹಿಂಗೆ ಮಾಡ್ತಾನೆ ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ಹೇಳಲಿಕ್ಕೆ ಏನು ಕಾರಣಗಳಿರಲಿಲ್ಲ. ಇನ್ಮೇಲೆ ಕಾರಣಗಳು ನೀನೇ ಕೊಡ್ತಾ ಇದೀಯಾ. ಕಾರಣ ಅವಳು ಮನ್ಸಿಗೆ ಗೊತ್ತೈತೆ ಸರ್, ಅವಳೇ ಅಂತಾಳೆ ಒಂದೊಂದ್ಸಲ ನನ್ನಿಂದನೇ ಈ ತರ ಕುಡಿತಾವ್ರೆ. ಆಯ್ತು, ಬಟ್ ಒಂದು ಕೆಟ್ಟ ಕಾಲ ಬರುತ್ತೆ. ಸುಮ್ಮನೆ ನಿಮ್ಮ ಮನೇಲಿ ಹಂಗೆ ಆಗೋದು ಬೇಡ. ಸುಮ್ಮನೆ ಹೇಳ್ತೀನಿ ನನ್ನ ಅನುಭವದಲ್ಲಿ. ಹೌದು ಸರ್. ಯಾಕೆ ನೀನು ಹಿಂಗೆ ಮಾಡಿದೆ ಅಂದರೆ ನನ್ನ ಗಂಡ ದಿವಸ ಕುಡ್ದು ಬರ್ತಾನೆ, ಅದಕ್ಕೆ ನಾನು ಬೇರೆ ಕಡೆ ಗಮನ ಹೋಯ್ತು ಅಂದಾಗ ಏನು ಮಾಡಂಗಿದ್ದೀನಿ ನೀನು? ಹೌದು ಸರ್. ಮೊದ್ಲೇನು ನಿಮ್ಮ ವಿರುದ್ಧ ಏನು ಹೇಳಲಿಕ್ಕೆ ಕಾರಣಗಳಿರಲಿಲ್ಲ, ಯಾಕಂದ್ರೆ ನಿಮ್ಗೆ ಯಾವ ಚಟಗಳು ಇರಲಿಲ್ಲ. ಹೌದು ಸರ್, ನಂಗೆ ಯಾವ ಚಟನೂ ಇರಲಿಲ್ಲ. ನಾಳೆ ಮಕ್ಕಳು ಹೆಂಡ್ತಿನೋ ಏನೋ ಒಂದು ತಪ್ಪಾಯ್ತು ಅಂದಾಗ ಕೇಳೋದಿಕ್ಕೆ ಮುಖ ಇರಲ್ಲ. ಯಾಕಂದ್ರೆ ನಾನೇ ದಿವಸ ಕುಡ್ಕೊಂಡು ನೋಡಪ್ಪ, ಕೂಡ್ದವ್ರಿಗೆಲ್ಲ ಒಡಿಯಲ್ಲ, ನಾನು ಅದು ಇದು ಮಾಡಲ್ಲ ಅನ್ನೋದು ಅದು ಮುಖ್ಯ ಅಲ್ಲ. ಅನ್ನೋದೇ ವಿಚಾರ. ಯಾಕಂದ್ರೆ ಯಾವತ್ತೋ ಒಂದ್ ದಿವಸ ಅದು ಮಲಗಿಸ್ಬಿಡುತ್ತೆ. ನಾನ್ ಸರ್ ದಿವಸ 7 ಗಂಟೆ ಆಯ್ತು ಅಂತ ಇಟ್ಕೊಳ್ಳಿ ಸರ್. ಸಾಯಂಕಾಲ 7 ಗಂಟೆ ಆಯ್ತು ಅಂದ್ರೆ 7 ಗಂಟೆಯಿಂದ 8 ಗಂಟೆ ತನಕ ಸ್ಪೆಷಲ್ ಎಣ್ಣೆ. 1 ವರ್ಷ ಆಯ್ತು ಸರ್ ಎಣ್ಣೆ ಹೊಡಿಯೋದೇ ಟೈಮಿಂಗ್ ಅದು. 8 ಗಂಟೆ ಮನೆಗೆ ಬಂದಿನ ಅಂದ್ರೆ 8:30 9 ಗಂಟೆ ಊಟ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು ಸರ್, ಅಷ್ಟೇ. ಮತ್ತೆ ಕಾರ್ಯಕ್ರಮ ಇನ್ಯಾಕೆ ಕೇಳ್ತೀಯ ನೀನು? ಸರ್ ನಿಮ್ ಕಾರ್ಯಕ್ರಮ ತುಂಬಾ ಕೇಳಿದೀನಿ ಸರ್, ತುಂಬಾ ಅಂದ್ರೆ ತುಂಬಾ ಕೇಳಿದೀನಿ. ಎಣ್ಣೆ ಕುಡಿಯಕ್ಕ ಕೇಳ್றது ಏನು? ಕಾರ್ಯಕ್ರಮ ಶುರು ಆಗೋಷ್ಟೊತ್ತಿಗೆ ಎಣ್ಣೆ ಕುಡಿದಿರ್ತೀಯ, ಆಮೇಲೆ ಕುಡಿಯಕ್ ಶುರು ಮಾಡ್ಕೊಂಡ್ ಫೋನ್. ಇಲ್ಲ ಸರ್, ನಾನ್ ದಿವಸ ಕಂಟಿನ್ಯೂ ಒಂದ್ ದಿವಸ ಮಿಸ್ ಮಾಡಲ್ಲ ಸರ್ ನಾನು. ಹಂಗಾರೆ ಎಣ್ಣೆ ಕುಡ್ಕೊಂಡೆ ಕಾರ್ಯಕ್ರಮ ಕೇಳ್ತೀಯಾ? ನನ್ಗೆ ಮೊದಲು ಚೆನ್ನಾಗಿದ್ದಾಗ ಇದು ಮಾಡ್ತಿದೆ, ಬಟ್ ಏನೋ ತಗೊಳ್ತಾ ಕೇಳ್ತೀನಿ ಸರ್, ಇಲ್ಲ ಅಂತೆಲ್ಲ. ನೋಡಪ್ಪ, ಇದು ಕೇಳ್ತವ್ರವ್ರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅವತ್ತು ಆಕೆದೇನೋ ತಪ್ಪಾಯ್ತೋ ಇಲ್ಲ ಊರಿನವರೆಲ್ಲ ಅಥವಾ ಕೆಲವರು ಸೇರ್ಕೊಂಡು ಕುತಂತ್ರ ಮಾಡಿದ್ರು ಏನು ಮಾಡಿದ್ರು, ಗೌರವ ಅನ್ನೋದು ಎಲ್ಲ ಸೇರಿ ಜೈಕಾರ ಹಾಕಿದಾಗ್ಲೂ ನಾವು ಅದಕ್ಕೆ ಮರುಳಾಗಬಾರ್ದು. ಎಲ್ಲ ಸೇರಿ ಕುತಂತ್ರ ಮಾಡಿ ಮರ್ಯಾದೆ ತೆಗೆದಾಗ್ಲೂ ನಾವು ಅದಕ್ಕೆ ಮರುಳಾಗಬಾರ್ದು. ಇಲ್ಲಿ ನಿನ್ನ ಮನೆ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ದುಡಿಮೆ, ನಿನ್ನ ತಂದೆ ತಾಯಿ, ನಿನ್ನ ಬದುಕು ಇಷ್ಟು ನೋಡಿಕೊಂಡು ಇರಬೇಕು. ಊರಿನವರು ನಮಗೆ ಮರ್ಯಾದೆ ಕೊಡಲ್ಲ. ಯಾರ ಮಂತ ಹೋಗಿ ಯಾರನ್ನೂ ಅನ್ನ ಕೇಳಿ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಇಲ್ಲ. ಯಾರು ಇಲ್ಲ ಸರ್, ಅದು ಏನಂದ್ರೆ ಇಲ್ಲಿ ಜಾಸ್ತಿ ಗಾಳಿ ಇದಾಗ್ತೈತೆ ಕಣಪ್ಪ. ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಕೂತ್ ನೀನ್ ನಡೆದಷ್ಟು ಅಥವಾ ಗಾಳಿ ಪಡ್ತಾ ಜಾಸ್ತಿ ಆಗ್ತಾ ಇದೆ. ಏನೋ ನಂದ್ ಹೆಂಗಂದ್ರೆ ಸರ್, ನಂದ್ ಇಷ್ಟು ದಿವಸ ನನ್ ಮನಸ್ಸಲ್ಲಿ ಇರೋದು ನಾನು ನಿಮ್ ಮುಂದಿನ ಹೇಳ್ಕೊತಾ ಇರೋದು, ಅದಕ್ಕೆ ಸ್ವಲ್ಪ ದೂರ ಒಂದು ಮಾತಾಡ್ತಾ ಇರೋದು ಅಷ್ಟೇ. ಆಗ್ಲಿ ತೊಂದ್ರೆ ಇಲ್ಲ. ಬಟ್ ನಾನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು ಏನೋ ಬೇರೆಯವ್ರು ಕೇಳಿಸ್ಕೊಂಡ್ರೆ ಈ ತರ ಎಲ್ಲ ಹಿಂಗೇನೋ ಯಾರ್ದೋ ತಾವ್ ಹೇಳ್ಕೊತಾನೆ ಅಂತ ಅನ್ಕೋಬಾರ್ದು ಅಂತ ಸ್ವಲ್ಪ ದೂರ ಬಂದಿದ್ದು. ಬಟ್ ತೊಂದ್ರೆ ಇಲ್ಲ. ನಾನು ಹೇಳೋದು, ನೀವು ನನಗಷ್ಟು ಗೌರವ ಕೊಡೋದಾದ್ರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಿಧಾನಕ್ಕೆ ನೋಡಿ. ನಾನು ನಿಮಗೆ ಭಾಳ ದೊಡ್ಡ ಗೌರವ ಕೊಡ್ತೀನಿ. ನಿಮ್ಮ ಹೆಂಡತಿ ನಿಮ್ಮನ್ನು ನಂಬಿ ಮತ್ತು ವಾಪಸ್ ಬಂದು ನಿಮ್ಮ ಜೊತೆ ಗೌರವದಿಂದ ಬದುಕ್ತಿದ್ದಾರೆ, ಮಕ್ಕಳು ಬದುಕ್ತಿದ್ದಾರೆ, ತಾಯಿ ತಂದೆಯರಿದ್ದಾರೆ, ಇಷ್ಟೆಲ್ಲ ನಿಮ್ಮ ಪರ ಇದೆ. ಒಳ್ಳೆ ಬೆಳೆ ಬೆಳಿತೀರಿ, ಒಳ್ಳೆ ಫಸಲಾಗುತ್ತೆ, ಒಳ್ಳೆ ದುಡಿಮೆ ಮಾಡ್ತೀರಿ, ಒಳ್ಳೆ ಜೀವನ ಕಟ್ಕೊಂಡಿದ್ದೀರಿ. ಆದರೆ ಕುಡಿಯೋದು ಅಂತ ಏನಿದೆಯಲ್ಲ, ನೀವು ನನಗೆ ಗೌರವದಿಂದ ನಡ್ಕೊಳ್ಳೋದಾದರೆ ದಯವಿಟ್ಟು ನಿಧಾನಕ್ಕೆ ಅದನ್ನು ಬಿಡ್ತಾ ಬನ್ನಿ. ಯಾಕಂದರೆ ಇವತ್ತು ನಿಮಗದು ಯಾವುದೋ ನೋವು ಮರೆಯೋದಕ್ಕೆ ಅನಿಸ್ಬೋದು, ಆದರೆ ನಾಳೆ ಅತಿ ದೊಡ್ಡ ದುರಂತಕ್ಕೆ ಅದೇ ದೊಡ್ಡ ನಾಂದಿ ಆಡುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಈಗ ದಿನ ಇಲ್ಲ ಸರ್ ನನ್ನ ಮರ್ಯಾದೆ ಹೋಗ್ಬಿಡ್ತು ಸರ್, ಹಂಗಾಯ್ತು ಸರ್, ಏನೋ ಒಂಚೂರು ಕುಡಿತೀನಿ ಸರ್, ಅದು ಚೂರೋ ಜಾಸ್ತಿನೋ ವಿಷನೇ. ಹೌದು ಸರ್, ವಿಷಯ. ಹಾಗಾಗಿ ದಯವಿಟ್ಟು ನಿಧಾನಕ್ಕೆ
ಇಲ್ಲ, ನನ್ನ ನಿರ್ಧಾರಕ್ಕಿಂತ ಸಂಕಲ್ಪಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನನ್ನ ಒಡೆದು ತವ್ರ ಮನೆ ಕಳಿಸಿದ ಹೆಂಡತಿಯನ್ನೇ ಮರುಕ್ಷಣ ಕಾರ್ಯಕ್ರಮ ಕೇಳಿ, ಇಲ್ಲ ಎಂತೆಂಥವ್ರು ತಿದ್ದುಕೊಂಡು ಬದುಕ್ತಾವ್ರೆ, ಯಾವನ ಜೊತೆನೂ ಮಲಗಿದವಳನ್ನ ದಯವಿಟ್ಟು ಕಾಲಿಗೆ ಬೀಳ್ತೀನಿ ಕಣೆ, ಮಕ್ಳ ಜೊತೆ ನಾವು ಚೆನ್ನಾಗಿ ಬದುಕೊಂಡು ಬಾರಿ ಅಂತ ಯಾವನ ಜೊತೆ ಮಲಗಿದವಳನ್ನ ಕರ್ಕೊಂಡು ಬಂದು ಜೀವನ ಮಾಡಿ ಕಟ್ಕೊಂಡ್ರವ್ರು ಇದ್ದಾರೆ. ಅಂಥದ್ರಲ್ಲಿ ನನ್ನ ಹೆಂಡತಿ ಏನು ಮಾಡಿದ್ದಾಳೋ ನನಗೆ ಖಾತ್ರಿ ಇಲ್ಲ. ಯಾರೋ ಹೇಳಿದ್ನ ಕೇಳ್ಕೊಂಡು ನಾನು ಹಿಂಗೆಲ್ಲ ಮಾಡ್ಕೊಂಡು ತಪ್ಪು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ಕರ್ಕೊಂಡು ಬರುವಷ್ಟು ದೊಡ್ಡ ಮನುಷ್ಯರಾದ್ರಿ. ಆದರೆ ಇಲ್ಲಿ ಸ್ವಲ್ಪ ಚಿಕ್ಕವರಾಗ್ತಾ ಇದ್ದೀರಾ. ಹೌದು ಸರ್, ನಾನು ಹೇಳೋದು ಅಂಥ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಒಳ್ಳೆ ಉದ್ಯೋಗ ಅಥವಾ ಒಳ್ಳೆ ವ್ಯವಸಾಯ, ಒಳ್ಳೆ ದುಡಿಮೆ, ಒಳ್ಳೆ ಆರೋಗ್ಯ ಇಷ್ಟೆಲ್ಲ ಚೆನ್ನಾಗಿದ್ದರೆ ಊರಿನವರು ಜೈಕಾರ ಹಾಕ್ತಾರೆ. ಚೆನ್ನಾಗಿದ್ದರೆ ಅದೇ ಊರಿನವರು ಗುಂಡಿನೂ ತೋಡಿ ಮುಚ್ಚು ಬಿಡ್ತಾರೆ ಮಳೆ ಬರ ಕೆಟ್ಟರೆ. ಹಾಗಾಗಿ ಊರಿನವರ ಮಾತು, ಅವರ ಗೌರವ, ಅವರ ಘನತೆ, ನೀವು ಹೆಂಡತಿ, ಗಂಡ, ಮಕ್ಕಳು, ಅಪ್ಪ ಅಮ್ಮ ನೀವೆಲ್ಲ ಚೆನ್ನಾಗಿದ್ದು ಕಬ್ಬಲ್ಲಿ ಚೆನ್ನಾಗಿ ದುಡ್ಡು ಬಂದು ಅದೇ ಒಂದು ಪೆಂಡಾಲ್ ಹಾಕ್ಸಿ, ಶಾಮೀನ್ ಹಾಕ್ಸಿ, ಏನೋ ಒಂದು ದೊಡ್ಡ ಮಟ್ಟಿಗೆ ಊಟ ಮಾಡಿ ಊರಿನವ್ರಿಗೆಲ್ಲ ಊಟ ಹಾಕ್ಸು, ಅವತ್ತಿಂದ ನೆಂಟರಾಯ್ತಾರೆ. ಎಲ್ಲಿವರೆಗೂ ನಾವು ಊರಿನವ್ರ ಮರ್ಯಾದೆಗೋಸ್ಕರ ಈ ಥರ ಎಣ್ಣೆ ಕುಡ್ಕೊಂಡು ಇದನ್ನೆಲ್ಲ ಮಾಡು, ನಾಳೆ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಊರಿನವ್ರು ಯಾರು ಬರಲ್ಲ. ನೀವು ಆರೋಗ್ಯವಾಗಿದ್ದಷ್ಟು ಅವ್ರಿಗೊಂದು ದಾರಿ ತೋರಿಸ್ಬೋದು. ಹೌದು ಸರ್, ಅದು ನಿಜ. ಯಾಕಂದ್ರೆ ಹೀಗೆ ಕುಡ್ಕೊಂಡು ಯಾವಾಗ ಯಾವ ಕಾಯಿಲೆಗಳು ಬರ್ತಾವೋ ಗೊತ್ತಿಲ್ಲ. ದುಡಿಯೋ ಕೈ ನೀವು ಒಬ್ಬನೇ ಅಲ್ವನಪ್ಪ? ಹೌದು ಸರ್, ನಾನು ಒಬ್ಬನೇ ಸರ್. ನೀವೇ ಏನೋ ಒಂಚೂರು ತಪ್ಪಾಗ್ಬಿಟ್ರೆ, ಇಲ್ಲ ಸರ್ ನಾನು ಒಂಚೂರು ಸರ್ ಕುಡಿಯೋದು ಹಿಂಗೆ ಅಂದ್ಕೊಂಡವ್ರೆಲ್ಲ, ಅದು ಜೀವನ ಪೂರ್ತಿ ಕುಡ್ಕೊಂಡವರೆಲ್ಲ ಚೆನ್ನಾಗೇ ಇರ್ತಾರೆ. ಕೆಲವೊಬ್ಬರು ಆಗಿನ್ನು ಶುರು ಮಾಡಿ ಸ್ವಲ್ಪ ಕುಡಿದವ್ರಿಗೆ ಏನೋ ಕಾಯಿಲೆ ಬಂದು ಮಲ್ಕೊಂಡ್ಬಿಡ್ತಾರೆ. ಹಂಗಾಗುತ್ತೆ ಕತೆ. ದಯವಿಟ್ಟು ನಿಧಾನವಾಗಿ ಸಂಕಲ್ಪ ಮಾಡಪ್ಪ. ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾವ ಜನರು ಮರ್ಯಾದೆ ಕಟ್ಟಿಕೊಂಡು ಶ್ರೀಕೃಷ್ಣ ಪರಮಾತ್ಮನಂತಹ ಆ ಮಹಾನುಭಾವನಿಗೂ ಕೂಡ ಶಮಂತಕ ಮಣಿಯನ್ನು ಕದ್ದ ಅನ್ನೋ ಆರೋಪ ಬಂತು, ಕಳ್ಳ ಅಂದರು. ಅಂದರೆ ಯಾವ ಜನ ದೇವರು ಅವತಾರ ಪುರುಷ ಅಂತಿದ್ರು, ಅದೇ ಜನ ಒಂದು ಕೆಟ್ಟ ಗಳಿಗೆ ಬಂದಾಗ ಕಳ್ಳ, ಇವನು ಉಂಗುರ ಕದ್ಬಿಟ್ಟಿದ್ದಾನೆ, ಮಣಿ ಕದ್ಬಿಟ್ಟಿದ್ದಾನೆ ಅಂತ ಕಳ್ಳ ಅಂತ ಕೃಷ್ಣನನ್ನೂ ಬಿಡಲಿಲ್ಲ. ಹೌದು ಸರ್. ಹಾಗಾಗಿ ನಿಮ್ಮ ಹೆಂಡತಿಯ ನೆಪ ಇಟ್ಟುಕೊಂಡು ನಿಮಗೆ ಯಾರು ಗೌರವ ಕೊಡ್ತಾರೋ ಬಿಡ್ತಾರೋ, ನೀವು ಊರಿನ ಗೌಡ ಆಗಬೇಕಾಗಿಲ್ಲ, ಊರಲ್ಲಿ ಯಾವ ಮರ್ಯಾದೆ ತಗೊಂಡು ಏನೂ ಆಗಬೇಕಾದಿಲ್ಲ. ನಿನ್ನ ಮನೆಯನ್ನು, ನಿನ್ನ ಆರೋಗ್ಯವನ್ನು, ನಿನ್ನ ಹೆಂಡತಿ ಮಕ್ಕಳು ಸುಭದ್ರವಾಗಿದ್ದರೆ ಎಲ್ಲ ಬೀದಿಲಿ ಹೋಗೋ ದಾಸಯ್ಯ ಕೂಡ ಸಂಬಂಧಿಕ ಆಗ್ತಾನೆ. ಅದೇ ಎಲ್ಲ ಒಂಚೂರು ನನ್ನ ಗಂಡ ಯಾಕೋ ಹಿಂಗೆ ಕುಡಿಯೋಕೆ ಶುರು ಮಾಡ್ದ ಅಂದುಕೊಂಡು ಹೆಂಡತಿ ಮಕ್ಕಳೆಲ್ಲ ನಿಮ್ಮನ್ನು ಕಾಲು ಕಸವಾಗಿ ನೋಡೋಕೆ ಶುರು ಮಾಡೋ ದಿನಗಳು ಬರೋದು ಬೇಡ. ಯಾಕಂದರೆ ಚೆನ್ನಾಗಿ ಕೋಟಿ ಲಕ್ಷ ಅಥವಾ ತಿಂಗಳ ತುಂಬ ಹಣ ಮಾಡ್ತಿದ್ದ, ಚೆನ್ನಾಗಿ ದುಡಿತಾ ಇದ್ದ ಒಬ್ಬ ವ್ಯಕ್ತಿ ಕೂಡ ಹೆಂಡತಿ ಮಕ್ಕಳೆಲ್ಲ ಹೆದರ್ಕೊಂಡು ಬದುಕ್ತಾ ಇದ್ರು. ಆದರೆ ಯಾವುದೋ ಒಂದು ಚಟಕ್ಕೆ ಬಲಿಯಾದ, ಆಮೇಲೆ ಮಕ್ಕಳು ಕೂಡ ಎಡಗಾಲಗೂ ಸೈಡ್ ಇಡೋಕೆ ಬಿಡುತ್ತೆ. ಹಾಗಾಗಿ ಕುಡ್ಕೊಂಡು ನಾನು ಈ ನೋವನ್ನು ಮರಿತೀನಿ, ಒಂದು ನೋವು ಮರೆಯೋದಕ್ಕೆ ಇನ್ನೊಂದು ನೋವನ್ನು ಶುರು ಮಾಡ್ಕೊಂಡಿದ್ದೀರ ಅಷ್ಟೇ, ಬೇರೆ ಏನೂ ಅಲ್ಲ. ಒಂದು ಸಾಲ ತೀರ್ಸೋಕೆ ಇನ್ನೊಂದು ಕಡೆ ಲೋನ್ ತಗೊಂಡಂಗೆ, ಅದು ಸಾಲವೇ ಅಲ್ಲವೇ? ಹೌದು ಸರ್, ಅದು ಸಾಲ. ಹಂಗೆ ಈ ನೋವನ್ನು ಮರೆಯೋಕೆ ಇನ್ನೊಂದು ನೋವು, ಕುಡಿತ ಅನ್ನೋ ನೋವು. ಹೌದು. ಹಾಗಾಗಿ ಜನರ ಗೌರವ ಅದನ್ನ ಇಲ್ಲ ಸರ್, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಂಗೆ ಅರ್ಥ ಆಗ್ತೈತೆ. ಬೇಡ ಆ ನರ್ಸ್ ಜೊತೆ ಮಾತಾಡೋದು, ಎಣ್ಣೆ ಕುಡಿಯೋದು ಇಲ್ಲ ಸರ್, ಅದು ಮಾತೆಲ್ಲ ಯಾವತ್ತೋ ಒಂದ್ಸಲ ಹಿಂಗೆ ದಿವಸ ಅಂತಿಲ್ಲ, 1 year ಒಂದ್ಸಲ ಹೆಂಗಿದ್ಯಾ, ಹೆಂಗೈತೆ ನಿನ್ ಜೀವನ ಹೆಂಗೈತೆ ಅಂತ ಈ ತರ ಮಾತಾಡೋದು ಬಿಟ್ಟು ಬೇರೆ ಏನು ಮಾತಿಲ್ಲ ಸರ್. ಆಯ್ತು, ತೊಂದರೆ ಇಲ್ಲ. ನಿಮ್ಮ ಹೆಂಡತಿ ಹಾಗೆ ನೋಡಪ್ಪ ಅಷ್ಟೆಲ್ಲ ಹೊಡೆದಲ್ಲಯ್ಯ, ಅದು ಒಂದು ಹೊಡೆದಿದ್ದು ಇಟ್ಕೊಂಡು ಇಲ್ಲ ನಾನು ಇವನ ಜೊತೆ ಬದುಕಲ್ಲ, ನಂಗೆ ಡೈವರ್ಸ್ ಬೇಕು ಅಂದ್ರೆ ಏನು ಮಾಡ್ಕೊಳಂಗಿದ್ದೆ ನೀನು? ಹೇಳಪ್ಪ, ಏನು ಮಾಡಂಗಿದ್ದೆ? ಬಂದು ಖಾಲಿ ಬೀಳ್ಬೇಕಿತ್ತಷ್ಟೇ, 4 ಮಕ್ಕಳವೆ ಅಂತ ಅಳ್ಬೋದಿತ್ತಷ್ಟೇ. ಅಂಥದ್ರಲ್ಲಿ ಮತ್ತೆ ಬಂದಿದ್ದಾಳಲ್ವನ? ನಾನು ಹೇಳೋದು, ನಿನ್ನ ಫೋನ್ ಆಕೆ ನೋಡಬೇಕು, ಆಕೆ ಫೋನ್ ನೀನು ನೋಡಬೇಕು. ಇದರಲ್ಲಿ ಸ್ವಲ್ಪ ಪಾರದರ್ಶಕತೆ ಇದ್ರೆ ಯಾವ ಸಂಸಾರನೂ ಹಾಳಾಗಲ್ಲ. ಅವತ್ತು ಫೋನ್ ಕಿತ್ಕೊಂಡ ತಕ್ಷಣ ಅಲ್ಲೇ ತಾನೇ ದೌಡ್ ಶುರುವಾಗಿದ್ದು. ಹೌದು, ಅಲ್ಲೇ ಇದಾಗಿದ್ದು ಸರ್. ಅದಕ್ಕೆ ತಗೊಳ್ಳೆ ನನ್ನ ಫೋನು ಇಲ್ಲಿ ಇಟ್ಟಿರ್ತೀನಿ ಕಣೆ ಅಂದರೆ, ರೀ ಅಲ್ಲಿ ಯಾವುದೋ ಒಂದು ಫೋನ್ ಬರುತ್ತೆ, ಅದು ಯಾವುದೋ ಒಂದು ಮೆಸೇಜ್ ಬರಬೇಕಿತ್ತು ನೋಡ್ರಿ, ಆ ಮೆಸೇಜ್ ಬಂದತ್ತೇನೋ ಅಂತ ಹೆಂಡತಿ ಹೇಳಂಗಿರ್ಬೇಕು. ಏನೇ ಆಫೀಸಿಂದ ಒಂದು ಫೋನ್ ಬರಬೇಕಿತ್ತು ನೋಡೆ, ಆ ಫೋನ್ ಬಂದತ್ತೇನೋ ಅಂತ ಗಂಡ ಹೇಳಂಗಿರ್ಬೇಕು. ಅಂದರೆ ಈ ಫೋನ್ ವಿಚಾರದಲ್ಲಿ ಇಷ್ಟು ಪಾರದರ್ಶಕವಾಗಿ ಯಾವ ಗಂಡ ಹೆಂಡತಿ ಇದ್ದಾರೋ ಅವ್ರ ನಡುವೆ ಏನೂ ರಹಸ್ಯ ಇರಲ್ಲ. ರಹಸ್ಯ ಇಲ್ಲದ ಕಡೆ ಸಂಸಾರಗಳು ಚೆನ್ನಾಗೇ ಇರ್ತವೆ. ಆದರೆ ಎಲ್ಲಿ ಸ್ವಲ್ಪ ತಪ್ಪುಗಳು ಶುರುವಾಗುತ್ತವೆ, ಸ್ವಲ್ಪ ಕೆಟ್ಟ ದಾರಿಗಳು ಶುರುವಾಗುತ್ತವೆ, ಅಲ್ಲಿ ಪಾಸ್ವರ್ಡ್ಗಳು ಬರ್ತವೆ. ಆದರೆ ಹೊರ್ಗಿನವನಿಗೆ ಯಾವನಿಗೂ ಪಾಸ್ವರ್ಡ್ ಗೊತ್ತಾಗೋದು ಬೇಡ, ಹೊರ್ಗಿನ ಯಾವುದೋ ಹೆಣ್ಣಿಗೆ ಗೊತ್ತಾಗೋದು ಬೇಡ, ನನ್ನ ಹೆಂಡತಿಗಾದ್ರೂ ಪಾಸ್ವರ್ಡ್ ಗೊತ್ತಿರಬೇಕಲ್ಲ. ಹಾಗಾಗಿ
ಸ್ವಲ್ಪ ಅವ್ರ ಮೇಲೆ ನಂಬಿಕೆ ಇಡಿ. ಯಾವ ಊರಿನ ಜನ, ಯಾವ ಅಜ್ಜಿ, ಯಾವನು ಬರಲ್ಲ ಸರ್, 4 ಮಕ್ಕಳಿದ್ದಾವೆ ಆಯಿತಾ. ಎಂತೆಂತೋ ರಾವಣನ ಜೊತೆ ರಾವಣ ಸೀತೆಯನ್ನು ಹೊತ್ಕೊಂಡು ಹೋದಾಗ ರಾಮ ಅನ್ಬೋದಿತ್ತು, ಅವನು ಹೊತ್ಕೊಂಡು ಹೋಗಿಲ್ಲ, ಸೀತೆನೇ ರಾವಣ ನೋಡಿಕೊಂಡು ಹೋಗಿ ಅನ್ಬೋದಿತ್ತು ಅಲ್ವಾ? ಹೌದು ಸರ್, ನಿಜ ಅದು. ಅಂದರೆ ಬದುಕನ್ನ ನಾನು ಅನುಮಾನ ಪಡ್ತಾ ಕೂತ್ರೆ ಎಂಥ ಪತಿವ್ರತೆಯನ್ನು ಕೂಡ ಮನೆ ಬಿಟ್ಟು ಓಡಿಸ್ಬೋದು. ಆದರೆ ನಾನು ಎಂತೆಂಥವರನ್ನು ಕ್ಷಮಿಸಿ ಎಂತೆಂಥವರು ಜೀವನ ಮಾಡ್ತಿದ್ದಾರೆ. ಹಾಗಾಗಿ ತೀರಾ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಆ ಮಟ್ಟಿಗೆ ದೊಡ್ಡ ಸಾಕ್ಷಿ ಇಲ್ಲದೆ ಈ ಮಟ್ಟಿನ ರೌದ್ರಾವತಾರವನ್ನು ತೋರಿದ ನನ್ನನ್ನು ಇವಳು ಶಿಕ್ಷಿಸದೆ ಒಪ್ಕೊಂಡು ಸುಮ್ಮನಿದ್ದಾಳೆ ಅಂದ್ರೆ ಅದು ನನ್ನ ಪುಣ್ಯ. ಹೌದು ಸರ್. ಏನೋ ಸರ್, ಇವತ್ತು ನನ್ನ ಪುಣ್ಯ, ನನ್ನ ಜೀವನದಲ್ಲಿ ಅವತ್ತು ಬದುಕಿದೀನಿ ಅಂದ್ರೆ ಅದು ನಿಮ್ ಜೊತೆ ಮಾತಾಡ್ಬೇಕು ಅನ್ನೋ ಪುಣ್ಯ ಇತ್ತು. ನಿಮ್ ದೊಡ್ಡತನ ಅಂದ್ರೆ ನೋಡಿ, ನನ್ ದೊಡ್ಡತನ ಐತೆ. ಇನ್ನೊಂದು ವಿಷಯ, ನಿಮ್ದು ಏನೋ ಪ್ರೋಗ್ರಾಮ್ ನೋಡ್ತಿರಲಿಲ್ಲ ಅಂದ್ರೆ ನಾನು ಇರ್ತಿರಲಿಲ್ಲ, ಆತರ ಇತ್ತು ಸರ್ ಅವತ್ತು ಪೊಸಿಷನ್. ಇರ್ಲಿ, ಇವತ್ತು ಹೆಂಡತಿಗೆ ಅದೊಂದೊಂದು ಕೆಟ್ಟಗಳಿಗೆ ಚಿಕ್ಕ ಸಮಯ ಆಗಿದೆ. ಈಗ ಮಕ್ಕಳಿಗೆ ಆದರ್ಶವಾಗಬೇಕು ಹೆತ್ತವರು, ಆಯ್ತಲ್ಲ. ಮನೆ ಉದ್ಧಾರಗಳು ಮಕ್ಕಳ ಉದ್ಧಾರದಲ್ಲೇ ಅಡಗಿದೆ ಮನೆಯ ಉದ್ಧಾರಗಳು. ನಾನು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಇದಕ್ಕಿಂತ ಭಯಂಕರ ಪ್ರೋಗ್ರಾಮ್ ಮಾತಾಡೋದು ನೋಡಿದ್ ನಾನು. ನೋಡಿ, ಹೌದಲ್ಲ. ನಾನು ಅಷ್ಟೆಲ್ಲ ಯೋಚನೆ ಮಾಡಿ ಹಿಂಗೆಲ್ಲ ಇಷ್ಟೆಲ್ಲ ಐತೆ, ನಾನೇನು ಇನ್ನು ತುಂಬಾ ಚಿಕ್ಕದು ಅನ್ಕೊಂಡೆ. ಏನೋ ನಿಮ್ ಪ್ರೋಗ್ರಾಮ್ ನೋಡಿ ಇವತ್ತು ಏನೋ ನನ್ನ ಜೀವನ ಸಾಗುತ್ತೈತೆ ಸರ್ ಅಷ್ಟೇ. ಇರ್ಲಿ 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 ಇರ್ಲಿ, ಬಹಳ ಬಹಳ ಖುಷಿ ಅಂದ್ರೆ ಆ ಹೆಣ್ಮಕ್ಳನ್ನ ಹೋಗಿ ನೀವೇ ವಾಪಸ್ ಕರೆದಿದ್ದು ನಿಮ್ಮ ದೊಡ್ಡತನ. ಆದ್ರೆ ಯಾವತ್ತೂ ಕೂಡ ಹಲ್ಲೆ ಮಾಡೋದು, ತೀರಾ ಕಟುವಾಗಿ ನಡ್ಕೊಳ್ಳೋದು ಬೇಡಪ್ಪ. ನೋಡಿ, ಅದನ್ನು ನಾನು ಆರಂಭದಲ್ಲಿ ಹೇಳ್ತಿದ್ದೆ, ಅಹಿಂಸಾ ಪರಮೋ ಧರ್ಮ. ಯಾರಿಗೂ ಹಿಂಸೆ ಯಾಕಂದ್ರೆ ನೀವು ಗಂಡ ಆಗಿರ್ಬೋದು, ಆದ್ರೆ ಈ ಜನ್ಮದಲ್ಲಿ ಅದೊಂದು ಲೆಕ್ಕಾಚಾರ ಅಷ್ಟೇ. ಆದ್ರೆ ಎಲ್ಲರಿಗೂ ಬದುಕೋ ಹಕ್ಕಿದೆ, ಹೌದಲ್ಲ. ಧರ್ಮವಾಗಿ ಬದುಕೋದು ಇನ್ನೂ ಒಳ್ಳೇದು. ಇಲ್ಲ ಅವ್ರು ಯಾಕೋ ಧರ್ಮ ತಪ್ಪಿ ಹೋದ್ರು ಅಂದಾಗ ಆಯ್ತು ಕರ್ಮ ನೋಡ್ಕೊಳ್ಳಿ ಅಂತ ಕೆಲವೊಂದನ್ನ ಸುಮ್ಮನೆ ಬಿಟ್ಟು ಬಿಡ್ಬೇಕಾದ್ರು ಪಾಡಿಗೆ. ಆದರೆ ಇಲ್ಲಿ ಹೆಂಡತಿ ಅನ್ನೋ ಕಾರಣಕ್ಕೆ ನಿಮಗಷ್ಟೋ ರೋಷ ಬಂತು, ಅಂಥದ್ದೇನೋ ತಪ್ಪಾಯಿತು. ಈಗೆಲ್ಲವೂ ಸರಿ ಇದೆ. ಊರಿನವರಲ್ಲೆಲ್ಲೋ ಗುಂಪು ಕಟ್ಕೊಂಡು ನಿಮ್ಮ ಬಗ್ಗೆ 1000 ಸಭೆ ಮಾಡಲಿ, ನೀವು ಏನು ಊರಿನವ್ರು ಬೇಕು, ಎಲ್ಲ ಒಟ್ಟಿಗಿರಬೇಕು. ಹೌದು, ಹಬ್ಬ ಹರಿದಿನಗಳಲ್ಲಿ ಜೈಕಾರ ಹಾಕೋದು ಹೌದು. ಅದು ಬಿಟ್ಟರೆ ನಾನಾಯಿತು, ನನ್ನ ಮನೆ ಆಯಿತು, ಹೆಂಡತಿ ಮಕ್ಕಳಾಯಿತು, ನನ್ನ ಅಪ್ಪ ಅಮ್ಮ ಆಯಿತು, ನನ್ನ ದುಡಿಮೆ ಆಯಿತು, ಊರಿನವ್ರು ಇರಬೇಕು, ಸುತ್ತಮುತ್ತವರು ಎಲ್ಲ ಚೆನ್ನಾಗಿರ್ಬೇಕು. ಹೌದು, ಆದರೆ ಇವರು ನಿಮ್ಮ ಬಗ್ಗೆ ಇದೊಂದು ಘಟನೆ ಹಿಡ್ಕೊಂಡು ಏನೇನೋ ಮಾತಾಡ್ಕೊಳ್ತಾರೆ ಅಂದರೆ ಕೇಳಿಸಿಲ್ಲ ಅನ್ನಂಗೆ ಸುಮ್ಮನಿರ್ಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆ, ಈ ತೆಂಗಿನ ಮರಕ್ಕೆ ಮ್ಯಾಲಿಂದ ಮಳೆನೂ ಬರುತ್ತೆ, ಕೆಳಗಡೆಯಿಂದ ನಾಯಿ ಕೂಡ ಮೂತ್ರ ಮಾಡುತ್ತೆ. ಆದರೆ ತೆಂಗಿನಕಾಯಿ ಯಾವತ್ತಾದ್ರೂ ಉಪ್ಪಾಗಿರೋ ನೋಡಿದ್ ಎಳ್ನೀರು? ಇಲ್ಲ ಸರ್, ಇಲ್ಲ. ಅಂದರೆ ಮ್ಯಾಗಡಿಂದ ಮಳೆಯನ್ನು ಶುದ್ಧ ನೀರು, ವರುಣದೇವನ ಮಳೆ ನೀರು, ಕೆಳಗಡೆ ನಾಯಿ ಮೂತ್ರ ಮಾಡುತ್ತೆ. ಹೌದು ಸರ್. ಆ ತೆಂಗಿನ ಮರ ಮಳೆ ನೀರು ತಗೊಳ್ಳುತ್ತೆ ಹೊರತು ಮೂತ್ರ ತಗೊಳ್ಳಿಲ್ಲ. ಮಳೆ ನೀರು ತಗೊಂಡು ಸಿಹಿಯಾದ ಎಳ್ನೀರು ಕೊಡ್ತು, ಮೂತ್ರ ತಗೊಂಡು ಯಾವತ್ತು ಉಪ್ಪು ನೀರು ಕೊಟ್ಟಿಲ್ಲ. ಅಂದ್ರೆ ಅದರ ಅರ್ಥ, ನೀನು ಜನರ ಅಥವಾ ನಿನ್ನ ಬಗ್ಗೆ ಇರುವ ಒಳ್ಳೆಯದನ್ನು ತಗೊಂಡ್ರೆ ಸಿಹಿಯಾದ ಎಳ್ನೀರು ಆಗ್ತೀಯ. ಇಲ್ಲ ನೀನು ಮೂತ್ರದ ಕಡೆ ಗಮನ ಕೊಡೋದಾದ್ರೆ ನೀನು ಭಾಳ ಹಂಗೆ ಆಗುತ್ತೆ. ಹೌದು ಸರ್, ನಿಜ. ನಾವು ಯಾವುದನ್ನು ತಗೊಳ್ತೀವೋ ನಮ್ಮ ಬದುಕು ಹಂಗಿರುತ್ತೆ. ಹಾಗಾಗಿ ಊರಿನವ್ರು ಹಿಂಗೆ ಮಾಡಿದಾರೆ ಸರ್, ಮರ್ಯಾದೆ ಮೊದಲಂಗಿಲ್ಲ ಸರ್. ಮರ್ಯಾದೆ ಎಂತೆಂಥ ಮಹಾನುಭಾವರನ್ನೇ ಇವತ್ತು ಜನಗಳೇ ಮರೆತು ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿಯಿಂದ ಮಹಾನುಭಾವರನ್ನೇ ಇವತ್ತು ಜನ ಬೈಯೋಕೆ ಶುರು ಮಾಡ್ತಾರೆ. ಯಾರ ಮರ್ಯಾದೆ ಶಾಶ್ವತ ಅಲ್ಲ ಸರ್. ಇಲ್ಲಿ ಪರ ವಿರೋಧ ಇದ್ದೇ ಇದೆ. ಗಾಂಧಿಗೂ ಪರ ಇದ್ದಾರೆ, ವಿರೋಧ ಇದ್ದಾರೆ. ಅಂಬೇಡ್ಕರ್ ಅನ್ನೋ ಮಹಾನುಭಾವರಿಗೂ ಪರ ಇದ್ದಾರೆ, ವಿರೋಧ ಇದ್ದಾರೆ. ಕೃಷ್ಣನಿಗೂ ಬಿಟ್ಟಿಲ್ಲ, ರಾಮನಿಗೂ ಬಿಟ್ಟಿಲ್ಲ. ಒಂದು ಊರು ಅಂದರೆ ಅಲ್ಲಿ ಪರ ವಿರೋಧ, ಒಳ್ಳೆಯವರು ಕೆಟ್ಟವರು, ನಿಮ್ಮ ಪರ ನಿಮ್ಮ ವಿರೋಧ ಇದೆಲ್ಲ ಇದ್ದಿದ್ದೆ. ನಾನು ಆ ಮರ್ಯಾದೆ ನೋಡ್ಕೊಂಡು ಬದುಕ್ತೀನಿ ಅಂದರೆ ನೀವು ಬದುಕಬೇಕಾಗಿರೋದು ನಿಮಗೋಸ್ಕರ ಯಾರು ಮನೇಲಿ ಕಾಯ್ತಾ ಕೂತಾರಲ್ಲ ಅವ್ರಿಗೆ ಬದುಕಬೇಕು. ಹೌದು ಸರ್. ಇವ್ರಿಗೆಲ್ಲ ಎದುರುಕೊಂಡು ಅಥವಾ ಇವ್ರು ಅಂಜು, ಇವ್ರ ಮುಂದೆ ಮರ್ಯಾದೆ ಹೋಗ್ಬಿಡ್ತು ಅಂತ ನಾನು ದಿವಸ ಎಣ್ಣೆ ಕುಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಏನೋ ರೋಗ ಬಂತು, ಹೆಂಡತಿ ಮಕ್ಕಳೇ ನೋಡಬೇಕು, ಹೆಂಡತಿ ಮಕ್ಕಳೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವರೇ ನಿಮಗೆ ಪೋಷಣೆ ಮಾಡಬೇಕೆ ಹೊರತು ಯಾವ ಊರಿನವ್ರಿಗೋಸ್ಕರ ರಾತ್ರೆಲ್ಲ ಕುಡಿದು ನಾನು ಹೇಳ್ತಿರೋದು ಆ ಮಟ್ಟಿಗೆ ಕುಡಿತ ಮಾಡ್ಕೊಂಡಿದ್ದೀರಾ ಅಂತಲ್ಲ, ಸ್ವಲ್ಪವೂ ಕೂಡ. ಅಂದರೆ ಒಂದು ಇಡೀ ನಿಮ್ಮ ಕಬ್ಬಿನ ಗದ್ದೆಯನ್ನು ಸುಡಬೇಕು ಅಂದರೆ ಅಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಇಲ್ಲ. ಒಂದು ಬೆಂಕಿ ಕಡ್ಡಿ ಸಾಕು ಅಷ್ಟು ಕಬ್ಬನ್ನು ಸುಡೋದಿಕ್ಕೆ. ಹೌದು. ಹಂಗೆ ಒಂಚೂರು ಕುಡಿತ ಸಾಕು ಜೀವನವನ್ನ ಹಾಳು ಮಾಡಲಿಕ್ಕೆ. ಹಾಗಾಗಿ ಇವತ್ತು ದಯವಿಟ್ಟು ನಿರ್ಧಾರ ಮಾಡಿ, ಹೌದು ಯಾಕಾಗಲ್ಲ,
ನಾನು ಯಾಕೆ ಊರಿನವ್ರ ಮೇಲಿನ ಅಥವಾ ಊರಿನವ್ರು ಹಿಂಗಂದ್ರು ಅಂತ ನನ್ನ ಆರೋಗ್ಯದ ಮೇಲೆ ನಾನು ಈ ರೀತಿ ಮಾಡ್ಕೊಳ್ಬೇಕು? ಇಲ್ಲ, ನಾನು ಚೆನ್ನಾಗಿದ್ದರೆ ಇಂಥ ಒಳ್ಳೆ ಬದುಕನ್ನು ನನಗೆ ಭಗವಂತ ಕೊಟ್ಟಿದ್ದಾನೆ, ನಾನು ಆ ರೀತಿ ಮಾಡ್ಕೊಳ್ಳೋದು ಬೇಡ. ಯಾವನೂ ಬರಲ್ಲ. ನಾನು ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡ್ರೆ ಹೆಂಡತಿ ಇನ್ನೂ ಇಂಥ 10 ತಪ್ಪು ಮಾಡಿದ್ರು ತಿದ್ದಿ ಕರ್ಕೊಂಡು ಬರ್ಬೋದು, ಆರೋಗ್ಯ ಚೆನ್ನಾಗಿದ್ದರೆ. ಹೌದು ಸರ್, ನಿಜ ಸರ್. ನಾನೇ ಕುಡ್ದು ನಿಂತ್ಕೊಳಕ್ಕಾಗಲ್ಲ, ಕೈಯೆಲ್ಲ ಅಳ್ಳಾಡ್ತವೆ ಅಂದರೆ ಕಡೆಗೆ ಹೆಂಡತಿ ಮಕ್ಕಳು ಒಂದು ಲೆಕ್ಕ ಕೆಲ್ಸಕ್ಕೆ ಬರಲ್ಲ ಅಂತ ಬಿಟ್ಟು ಹೋಯ್ತಾರೆ ಅಷ್ಟೇ. ಇರಲಿ, ಎಲ್ಲ ಒಳ್ಳೇದಾಗಲಿ. ನಿಮ್ಮ ದೊಡ್ಡತನ ಎಲ್ಲ ತಿದ್ದುಕೊಂಡಿದ್ದೀರಿ. ಆ ಕುಡಿಯೋದೊಂದು ಬಿಟ್ಟು ಬಿಡಿ. ನಾಳೆ ದಿನ ಗುರುಗಳೇ ನೀವು ಅವತ್ತು ಹೇಳಿದ್ರೆ ನಾನು ಬಿಟ್ಬಿಟ್ಟೆ ಗುರುಗಳೇ, ಇವತ್ತು ಹೆಂಡತಿ ಮಕ್ಳ ಜೊತೆ ಆರಾಮಾಗಿದ್ದೀನಿ. ಇಲ್ಲ ಸರ್, ಎಲ್ಲ ಚೆನ್ನಾಗಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ. ಆಗಲಿ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಮಕ್ಳಿಗೆ ಒಳ್ಳೇದಾಗಲಿ, ತಾಯಿ ತಂದೆಗೆ ಒಳ್ಳೇದಾಗಲಿ, ಶುಭ ಆಗಲಿ. ಯಾವುದೇ ಕಾರಣಕ್ಕೂ ಹೆಂಡತಿ ಮೇಲೆ ಕೈ ಮಾಡೋಕೆ ಹೋಗಬೇಡಿ. ಚೆನ್ನಾಗಿ ನೋಡ್ಕೊಳ್ಳಿ, ನಂಬಿಕೆ ಇಡಿ. ಅದಕ್ಕೆ ಮೀರಿ ಇನ್ನೇನು ಆದರೆ ಅದು ವಿಧಿ ನಿಯಮ ಅಂದ್ಕೊಳ್ಳಿ ಅಷ್ಟೇ. ಬಟ್ ಇನ್ನೇನು ಆಗಲ್ಲ, ಅದೊಂದು ಕೆಟ್ಟಗಳಿಗೆ ಅದು ಮುಗಿದೋಯ್ತು. ಇಲ್ಲ ಸರ್, ಬೇರೆ ಏನೂ ಆಗಲ್ಲ. ನಿಮ್ ಪ್ರೋಗ್ರಾಮ್ಗೆ ನಿಮ್ ಫೋನ್ ಮಾಡಿ ತುಂಬಾ ಇದಾಗ್ತಿತ್ತು ಸರ್. ಇವತ್ತು ಲೈವ್ ಅಲ್ಲಿ ಉಳಿದು ಅದು ಫೋನ್ ಏನೋ ಡಿಸ್ಕನೆಕ್ಟ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಶುಭ ಆಗಲಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಬೆಂಗಳೂರು ಕಡೆ ಬಂದಾಗ ಬನ್ನಿ ಆಶ್ರಮಕ್ಕೆ, ಆಯ್ತಾ? ಇಲ್ಲ ಸರ್, ನಾನು ಬೆಂಗಳೂರು ಕಡೆ ಇವಾಗೆಲ್ಲ ಬರಕ್ ಆಗಲ್ಲ. ಇವಾಗೆಲ್ಲ ಯಾವಾಗಾದ್ರೂ ಬಂದ್ರೆ? ಯಾವಾಗೂ ಬರಕ್ಕಾಗಲ್ಲ ಸರ್. ಏನಕ್ಕಂದ್ರೆ ಇಲ್ಲೇ ಹಿಂಗೆ ಏನೋ ಬಂದ್ರೆ ಇನ್ನೊಂದ್ ವಿಷಯ ಸರ್, ನೀವು ಫೋನೇ ರಿಸೀವ್ ಮಾಡಲ್ಲ. ನಾನ್ ಬೇರೆ ಟೈಮಲ್ಲಿ ಕೂಡ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಲ್ಲ ನೀವು. ಕಾರ್ಯಕ್ರಮ ಬಿಟ್ರೆ ಬೇರೆ ಸಮಯದಲ್ಲಿ, ಯಾಕಂದ್ರೆ ನನ್ಗೆ ಇವತ್ತೊಂದು ನಿಮ್ದು ಪ್ರೋಗ್ರಾಮ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಟೈಮ್ ಸಿಕ್ಕದಂದ್ರೆ ಅದನ್ನೊಂದು ಸ್ಟಾರ್ ಸರ್. ಹಂಗೆ ಆಯ್ತು. ಇರ್ಲಿ, ದೇವರೆಲ್ಲ ಒಳ್ಳೇದು ಮಾಡ್ಲಿ. ಕುಡಿತ ಒಂದು ಬಿಟ್ಬಿಟ್ರೆ ನೀವು ಸೂಪರ್ ಸ್ಟಾರ್ ಆಯ್ತೀರಿ. ಮಕ್ಳದ ಹೃದಯದಲ್ಲಿ ನಮ್ಮ ತಂದೆ ಕುಡುಕ ಅಲ್ಲ, ಯಾರೋ ಒಬ್ಬ ನಿಮ್ಮ ಮಗನಿಗೆ ನಿಮ್ಮ ಅಪ್ಪ ಕುಡಿತಾನಂತೆ ನನಗೂ ಗೊತ್ತು ಅಂತ ನಿಮ್ಮ ಮಗನಿಗೆ ಹೇಳಿದಾಗ ಮಗನಿಗೆ ಬೇಸರ ಆಗಬಾರ್ದು, ಮತ್ತು ಅವನಿಗೆ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ನಾಳೆ ದಿನ ಬರಬಾರ್ದು. ಹೌದು ಸರ್, ನಿಜ ಸರ್. ಹೃದಯದಲ್ಲಿ ತಂದೆ ಯಾವತ್ತು ಹೀರೋ ಆಗಿರಬೇಕು. ತಂದೆ ಮನೆಗೆ ತಂದೆ ಆಗ್ತಾನೆ ಅಂತ ಕಾರಣಕ್ಕೆ ಎಲ್ಲದರಲ್ಲೂ ಸೈ ಅನ್ಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಇಂಥ ತಪ್ಪುಗಳು ಆಗಿರ್ತವೆ, ಬಟ್ ತಿದ್ದುಕೊಂಡು ಮಕ್ಕಳು ದೊಡ್ಡವರಾಗುವ ವೇಳೆಗೆ ಇನ್ಯಾವನು ಮೂರನೇವನು ಮಕ್ಕಳಿಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋ ಥರ ನಮ್ಮ ಯಾವ ವೀಕ್ನೆಸ್ಗಳು ಇರಬಾರ್ದು, ತಿದ್ದುಕೊಳ್ಬೇಕು ಅಷ್ಟೊತ್ತಿಗೆ. ಹೌದು ಸರ್. ಒಳ್ಳೆದಾಗಲಿ. ಇದರ ಮಹತ್ವ ನಿಮಗೆ ಮುಂದೆ ಗೊತ್ತಾಗುತ್ತೆ. ನನ್ನ ಹಾರೈಕೆ, ಇದನ್ನು ಬಿಟ್ಟರೆ ನಿನ್ನ ಬದುಕು ಚೆನ್ನಾಗಿರುತ್ತೆ. ಇಲ್ಲ ನಾನು ದಿವಸ 7 ಗಂಟೆಗೆ 8 ಗಂಟೆ ಒಳಗಡೆ ಕುಡ್ದು ಹಾಕ್ಬಿಡ್ತೀನಿ ಸರ್ ಅಂದರೆ ಮುಂದೆ ನೋಡ್ತೀನಿ ಪ್ರತಿಫಲ. ಇಲ್ಲ ಸರ್, ನಾನು ಇದ್ದಿರೋದು ಹೇಳಿದ್ನಂತಾನೆ. ನಾನು 1 year ಸರ್, ದಿವಸ 7 ಗಂಟೆ, ರಾತ್ರಿ 7 ಗಂಟೆ ಆದ್ರೆ 8 ಗಂಟೆ ತನಕ ಅದಷ್ಟೇನೆ. ಅದೇಪ್ಪ ಹೇಳ್ತಾ ಇರೋದು. ಅದು ಮುಂದುವರಿದ್ರೆ ಅದರ ಪರಿಣಾಮವನ್ನು ಮುಂದಿನ 4 ವರ್ಷದಲ್ಲಿ ನೀವು ನೋಡ್ತೀರಾ. ನಿಲ್ಸಿದ್ರೆ ಗೆದ್ಕೊಂಡ್ರಿ. ಹೆಂಡತಿಯಿಂದ ಅವತ್ತು ಏನು ಗೊಂದಲ ಆಯ್ತು, ಅದಕ್ಕೆ 10 ಪಟ್ಟು ರೋಗದ ವಿಚಾರದಲ್ಲಿ ನರಕ ಅನುಭವಿಸ್ತೀರಾ ನೀವು. ಬಿಟ್ಕೊಳ್ಳಿ, ಇದು ಯಾಕೆ ಹೇಳಿದೆ ಅಂತ. ಬಟ್ ಈ ಸಮಯ ಇದನ್ನು ತಿಳಿಸ್ಲಿಕ್ಕೆ ಅನ್ನೋ ಥರನೇ ಕರೆ ಸಿಕ್ಕಿದೆ. ತಿದ್ದುಕೊಂಡು ನಿಧಾನಕ್ಕೆ ಬಿಡ್ತಾ ಬನ್ನಿ. ಆ 7ರಿಂದ 8 ಗಂಟೆಯನ್ನು ಜಾಗ ಚೇಂಜ್ ಮಾಡಿ ಇನ್ನೆಲ್ಗೋ ಹೋಗಿ ಇನ್ನೇನೋ ಮಾಡಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಅದು ಒಳ್ಳೇದಲ್ಲ. ಶುಭವಾಗ್ಲಿ. ಆಯ್ತು ಸರ್. ನೋಡಿ, ಮನುಷ್ಯನ ಬದುಕಲ್ಲಿ ಕೆಲವೊಂದು ಈ ಥರದ್ದು ಘಟನೆಗಳು ನಡೆದಾಗ ಆವಾಗಲಿಂದಲೇ ಅವರ ಬದುಕಲ್ಲಿ ಕೆಟ್ಟ ಚಟಗಳು ಶುರುವಾಗುತ್ತವೆ. ನಾನೆಷ್ಟೋ ಕೇಳ್ಪಟ್ಟಿದ್ದೀನಿ, ಯಾಕೆ ಸರ್, ಯಾಕೆ ಹಿಂಗೆ ಕುಡಿತೀರಾ, ಏನಾಯ್ತು ನಿಮ್ಮ ಬದುಕಲ್ಲಿ? ಅಯ್ಯೋ ನನ್ನ ಹೆಂಡತಿ ಹಿಂಗೆ ಮಾಡಿಬಿಡ್ಲು, ಆವಾಗಲಿಂದ ಕುಡಿತಾ ಇದ್ದೀನಿ. ಆ ಕುಡಿತಾ ನೋವನ್ನು ಮರೆಸುತ್ತೆ ಅನ್ನೋ ಒಂದು ಕೆಟ್ಟ ನಂಬಿಕೆಗೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಮರೆಸುತ್ತೆ ಹೌದು, ಆದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮನ್ನೇ ಮರೆಯಾಗಿಸಿಬಿಡುತ್ತದು. ಸ್ವಲ್ಪ ಆ ಸಮಯದಲ್ಲಿ ತಿಳಿದವರ ನೆರವು ತಗೊಂಡು ಧರ್ಮ ಮಾರ್ಗವನ್ನು ಅಥವಾ ಶುದ್ಧ ಮಾರ್ಗವನ್ನು, ಅಂದರೆ ಎಲ್ಲ ನೋವುಗಳನ್ನು ಮರೆಯೋದಕ್ಕೆ ಒಳ್ಳೆ ಮಾರ್ಗಗಳಿದ್ದಾವೆ. ಆದರೆ ಕುಡಿತ ಅನ್ನೋದು ಆ ನೋವನ್ನು ಮರೆಸಿದಂತೆ ಕಂಡರೂ ನಿಮ್ಮ ವ್ಯಕ್ತಿತ್ವವನ್ನು ಅಧೋಗತಿಗೆ ಕಳಿಸಿ ಎಲ್ಲರ ದೃಷ್ಟಿಯಲ್ಲಿ ನಿಮ್ಮನ್ನು ಹಗುರ ಮಾಡಿಬಿಡುತ್ತೆ, ಹೀನ ಮಾಡಿಬಿಡುತ್ತೆ. ಕುಡಿತ ಅನ್ನೋದು ನೋವು ಮರೆಯೋದಕ್ಕೆ ಶ್ರೇಷ್ಠ ಮಾರ್ಗ ಅಲ್ಲ. ಯಾರೋ ಹೇಳ್ಬೋದು, ಕುಡಿದು ಬಿಡಪ್ಪ ಎಲ್ಲ ಮರೆತು ಬಿಡ್ತಿ ಕಣಯ್ಯ. ಮನೆ ಹಾಳು ಮಾಡೋ ಬುದ್ಧಿ ಅವೆಲ್ಲ. ಮನೆ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ರೆ ಏನಾಗಬೇಕು? ಮನೆಗಳು ಸಂಸಾರಗಳು ಹಂಗಾಗಬಾರ್ದು. ಇರಲಿ, ಆದಷ್ಟು ಗಂಡ ಹೆಂಡತಿ ನಿಮ್ಮ ಫೋನ್ಗಳನ್ನು ಪರಸ್ಪರ ಓಪನ್ ಆಗಿ ಇಟ್ಕೊಳ್ಳಿ. ಯಾರಿಗೂ ಅನುಮಾನ ಬರೋ ಥರ ಇರಬಾರ್ದು. ಜೀವನ ಚೆನ್ನಾಗಿರಬೇಕು. ಒಳ್ಳೆಯದಾಗಲಿ.